ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सत्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्त मार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्त्यस्तु असेड सन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते दशमस्कन्धान्तरकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे।
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣ ಬಲರಾಮರು ಕರುಗಳನ್ನು ಕಾಯುವ ವತ್ಸಪಾಲಕರಾದರು. ಕರುಗಳನ್ನು ಕರೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡಂಥೇಳಿ ಆಗ್ರಹ ಮಾಡಿದ್ದರಿಂದಾಗಿ ಆಗಲಿ ಅಂತ ತಿಳ್ಕೊಂಡಂಥೇಳಿ ನಂದ ಒಪ್ಪಿದ್ದಾನೆ. ಗುರುಗಳಾಗಿರ್ತಕ್ಕಂಥ ಶಾಂಡಿಲ್ಯ ಋಷಿಗಳನ್ನು ಕರೆದುಕೊಂಡು ಬಂದಿದ್ದಾರೆ. ಅವರು ಪುಣ್ಯಾವಚನಾದಿಗಳನ್ನೆಲ್ಲ ಮಾಡಿಸಿದ್ದಾರೆ. ಅರೆ, ಕರುಗಳನ್ನು ಹಿಂದೆ ಕಲಿಸ್ಬೇಕಾದ್ರೆ ಪುಣ್ಯಾವಚನಾದಿ ಆಗಬೇಕು? ಹೌದು. ನಿನ್ನೆ ನಾನು ಹೇಳಿದಂತೆ ಮಕ್ಕಳ ಪ್ರತಿಯೊಂದು ಬದಲಾವಣೆಗಳಾದಾಗ ಕೂಸು ಕೂಡ್ಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣಕ್ಕೆ ಪುಣ್ಯಾವಚನ ಮಾಡಿಸಿ ಭೂಮಿ ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇನ್ಮೇಲೆ ನಿನ್ನ ಮೇಲೆ ಕೂಡ್ತದೆ ಕೂಸು, ಬೀಳಿಸ್ಬೇಡ, ಅದು ಬೀಳ್ತಿದ್ರೆ ಹಿಡಿ, ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿ ಒಂದು ಸಂಸ್ಕಾರ, ಅಲ್ಲೊಂದು ಅದಕ್ಕೆ ಉಪವೇಶನ ಸಂಸ್ಕಾರ ಅಂತ ತಿಳ್ಕೊಂಡು ಕರೀತಾರೆ. ಆನಂತರ ಯಾವಾಗ ನಡೆದಾಡ್ಲಿಕ್ಕೆ ಚಾಲೂ ಮಾಡ್ತದೆ, ಹೊರಗೆ ಹೋಗ್ಲಿಕ್ಕೆ ಚಾಲೂ ಮಾಡ್ತದೆ, ಆಗ ದಿಗ್ದೇವತೆಗಳಿಗೆ ಸೂರ್ಯನಿಗೆ ಪ್ರಾರ್ಥನೆ ಮಾಡಿ ಈ ಮಗು ಅಲ್ಲಿ ಓಡಾಡ್ತಿರ್ತದೆ, ಅಲ್ಲಿ ಬೀಳಾರ್ದಾಗ ನೋಡ್ಕೋರಿ, ಏಳಾರ್ದಾಗ ನೋಡ್ಕೋರಿ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ನಂತರ ನಾಮಕರಣ ಸಂಸ್ಕಾರ, ಅಕ್ಷರಾಭ್ಯಾಸ ಇತ್ಯಾದಿ. ಹಾಗೆ ಗೋಪಾಲಕರು ಕೂಡ ಯಾವಾಗ ಕರುಗಳ ಹಿಂದೆ ಮಕ್ಕಳನ್ನು ಕಳಿಸಿಕೊಡ್ತಾರೆ ಆಗ ಸಂಸ್ಕಾರ ಮಾಡ್ತಾರೆ. ಅದನ್ನು ನಿನ್ನಿನ ದಿವಸ ನಾನು ನಿಮಗೆ ವಿಸ್ತಾರವಾಗಿ ಹೇಳಿದ್ದೇನೆ. ಮಾಡಿ ಶಾಂಡಿಲ್ಯ ಋಷಿಗಳು ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ನಿಮ್ಮ ಮಕ್ಕಳನ್ನು ಕರುಗಳ ಜೊತೆ ಕಳಿಸ್ಬಹುದು ಅಂತೇಳಿ ಪರ್ಮಿಷನ್ ಕೊಟ್ಟು ಹೇಳಿದ್ದಾರೆ. ಪಾಪ ಯಶೋದೆಗೆ ರಾತ್ರಿಯೆಲ್ಲ ನಿದ್ದಿಲ್ಲ. ಇಷ್ಟು ದಿವಸ ಅಂಗಳದಾಗ ಇರ್ತಿದ್ದು ಅಥವಾ ಇಲ್ಲೇ 4 ಮನೆ ಓಡಾಡ್ತಿದ್ದ ನೋಡ್ತಿದ್ದೀವಿ. ಅಡಿಗೆ ಹೋದಾಗ ನೋಡೋರು ಯಾರು? ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಏನು ಮಾಡಬೇಕು? ಕಾಲಿಗೆ ಕಲ್ಲು ಚುಚ್ಚಿ ಪಾಪ ಸಣ್ಣ ಪುಟ್ಟ ಪಾದಗಳು, ಇನ್ನು 4 ವರ್ಷ ಆಗ್ಯದ ಜಸ್ಟ್. ಆನಂತರ ಇಂಥ ಸಂದರ್ಭದೊಳಗೆ ಅಲ್ಲೇನಾದರೂ ತಗ್ಗಿನೊಳಗೆ ಕಾಲಿಟ್ಟರೆ ಏನು ಮಾಡಬೇಕು, ಹೆಂಗೆ ರಕ್ಷಣೆ ಮಾಡಬೇಕು, ಏನು ಮಾಡಬೇಕು, ಇದನ್ನೇ ರಾತ್ರಿ ಎಲ್ಲ ಚಿಂತೆ ಮಾಡ್ತಾಯಿದ್ದ. ಆದರೂ ಆಕೆ ತನ್ನ ಪರಿಚಯದವ್ರಿಗೆ ಹೇಳಿ ಇಬ್ಬರ ಸಲುವಾಗಿ ಒಳ್ಳೆ ಪಾದರಕ್ಷೆಯನ್ನು ತರಿಸಿದ್ದಾಳೆ. ಅವರಿಬ್ಬರು ಕಾಲಿಗೆ ಕಟ್ಟಬೇಕು ಅಂತ ತಿಳ್ಕೊಂಡಂತ. ಆನಂತರ ಹಿಂದಿನ ದಿವಸ ಸಾಯಂಕಾಲವೇ ಹೇಳಿದ್ ನೋಡಿ, ನಿಮ್ಮ ಸ್ವಲ್ಪ ಪಾದರಕ್ಷೆ ಕಾಲಿಗೆ ಹಾಕ್ಕೊಂಡು ನೋಡ್ರಿ ಸರಿಯಾಗ್ತದೇನೋ ಅಂತ ತಿಳ್ಕೊಂಡು ಅಂತೇಳಿ. ಪರಮಾತ್ಮ ವಿಚಾರ ಮಾಡಿದ, ನನ್ನ ಪಾದಧೂಳಿ ಬೇಕು ಅಂತ ತಿಳ್ಕೊಂಡು ಅಂಥೇಳಿ ಎಲ್ಲ ವನದೇವತೆಗಳು ಕಾಯ್ತಾ ಇದ್ದಾರೆ ದಾರಿ. ನಾ ಈ ಪಾದರಕ್ಷೆ ಹಾಕ್ಕೊಂಡು ಹೋದ ಅಂತ ತಿಳ್ಕೊಂಡಂತಂದ್ರೆ ಅಷ್ಟು ಮಂದಿಗೆ ನಿರಾಶೆ ಮಾಡ್ದಂಗೆ ಆಗ್ತದೆ. ಈ ನಮ್ಮ ಅವನು ಚಿಂತಾ ಸಲುವಾಗಿ ಅದನ್ನು ನಾವು ಮಾಡಲು ಏನು ಮಾಡಲು ಹೇಳ್ಬಿಟ್ಟ. ಅಮ್ಮ, ಗೋಗಳು ಆನಂತರ ಕರುಗಳು ಇವುಗಳನ್ನು ಕಾಯೋದು ಅಂತಂದರೆ ಅದೊಂದು ದೊಡ್ಡ ದೇವ್ರ ಪೂಜೆ ಇದ್ದಂಗೆ. ಕಾಲಕ್ಕೆ ಚಪ್ಪಲಿ ಹಾಕ್ಕೊಂಡು ನಾ ದೇವ್ರ ಪೂಜೆ ಮಾಡಲೇನು? ಹಾಕೊಂಬಂಗಿಲ್ಲ, ಬೇಕಾಗಿಲ್ಲ, ನನಗಿದು ಬೇಕಾಗಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇವ ಬೇಡ ಅಂತಂದ ಕಡೆ ಬಲರಾಮ ಅದ ಯಾವಾಗ ಎಲ್ಲ ಹಾಕೊಂಬಂಗಿಲ್ಲ, ನಾನು ಹಾಕೊಂಬಂಗಿಲ್ಲ, ನನಗೂ ಬೇಡ. ಯಾಕಂದರೆ ಪರಮಾತ್ಮನಿಗೆ ಭೂದೇವಿಯನ್ನು ಪವಿತ್ರ ಮಾಡಬೇಕಾಗಿತ್ತು. ಆ ಪಾದಧೂಳಿ ಎಲ್ಲಿಂದ ಎಲ್ಲರನ್ನು ಉದ್ಧಾರ ಮಾಡಬೇಕಾಗಿತ್ತು. ಅದು ಪಾಪ ಇವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಕಡೆಗೆ ಏನು ಮಾಡಬೇಕು? ಬಹಳ ಕಷ್ಟಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ದೇವೆ, ಪರಮಾತ್ಮ ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಅಂಥೇಳಿ. ಈ ಕಡೆಗೆ ಭೂದೇವಿ ವಿಚಾರ ಮಾಡ್ತಾಳೆ, ಇಷ್ಟು ಕೋಮಲ ಪಾದದ ಇವನು ಬರ್ತಾ ಇದ್ದರೆ ಅಲ್ಲಲ್ಲಿ ಕಲ್ಲುಗಳವ, ಚೂಪಾದ ಮಣ್ಣಿನ ಹೆಂಟೆಗಳವ, ಆನಂತರ ಅಲ್ಲಲ್ಲಿ ಮುಳ್ಳುಗಳವ, ಇವುಗಳ ಇದ್ಮೇಲೆ ಪರಮಾತ್ಮನ ಕಾಲಿಡುವಂಗೆ ಮಾಡಿದ್ರೆ ನಾವು ಇದ್ದು ಉಪಯೋಗ ಏನು? ಈ ಭಗವಂತ ನನ್ನ ಪ್ರಾರ್ಥನೆಗೆ ಮನ್ನಿಸಿ ನನ್ನ ಸಲುವಾಗಿ ಅವತಾರ ತೊಗೊಂಡು ಬಂದಾನೆ. ಭೂಮಿ ಭಾರ ಕಡಿಮೆ ಮಾಡಬೇಕು ಅಂತ ಬಂದಾನೆ.
ಇವನ್ ಪಾದಕ್ಕೆ ತ್ರಾಸಾಯಿತು ಅಂತ ತಿಳ್ಕೊಂಡಂತಂದ್ರೆ ನಾವಿದ್ದು ಏನು ಪ್ರಯೋಜನ ಅಂತ ವಿಚಾರ ಮಾಡಿ ಗೋರೂಪಧರಳಾಗಿ ಹೋಗಿದ್ಲಲ್ಲ, ಆದ್ದರಿಂದಾಗಿ ಆ ಗೋಗಳಿಗೆ ರಾತ್ರಿ ಆ ಕರುಗಳಿಗೆಲ್ಲ ಪ್ರೇರಣೆ ಮಾಡಿದ್ದಾಳಂತ. ನೀವು ಮುಂದೆ ಹೋಗ್ರಿ, ಹಿಂದಿನ ಕೃಷ್ಣ ಬರ್ತಾನೆ. ಆವಾಗ ನೀವೇನು ಮಾಡಿರಿ, ಎಲ್ಲೆಲ್ಲಿ ಮುಳ್ಳು ಕಾಣಿಸ್ತದ, ಎಲ್ಲೆಲ್ಲಿ ಕಲ್ಲು ಕಾಣಿಸ್ತಾವ, ಆ ಕಲ್ಲನ್ನು ಚೆಂಬಿಡ್ರಿ, ಮಣ್ಣಿನ ತುಳಿದು ಬರೋ ಕೃಷ್ಣ ಬರುವಷ್ಟೊತ್ತಿಗೆ ಅಗ್ನಿ ಮೆತ್ತಗಿನ ಹಾಸಿಗೆ ಅಂತ ಆ ಮೆತ್ತಗಿನ ಇದು ಮಣ್ಣಾಗಿರ್ಬೇಕು. ಆ ಕೆಲಸ ನಿಮಗೆ ಒಪ್ಸೀನಿ, ನೀವು ಇದನ್ನು ಮಾಡಿರಿ ಅಂತ ತಿಳ್ಕೊಂಡಂತಂದಿದ್ದು. ಗೋಪಾಲ ಚಂಪು ಇದನ್ನು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ದುಷ್ಕರ ಗಣನಾನಿ ಗೋಧನಾನಿತು ನೂನಂ. ಒಂದೆರಡು ಕರುವೆ, 100 ಕರುಗಳಿದ್ದು ಎಣಿಸ್ಲಿಕ್ಕೆ ಸಾಧ್ಯ ಆಗಲಾರ್ದಷ್ಟು. ಕೃತ ತದ ಅವಧಾನಾನಿ ತದಾ ಆನುಕೂಲ್ಯಾಯ. ಪರಮಾತ್ಮ ಬರುವಾಗ ಅವನ ಕಾಲಿಗೆ ಸೂಸು ಮಣ್ಣು ಮಾತ್ರ ಹತ್ತಿರಬೇಕು, ಅವ ಅಗ್ದಿ ಉಸುಕಿನ ಮೇಲೆ ನಡೆದಂಗೆ ಇರಬೇಕು ಅಂಥೇಳಿ ಪ್ರಖರ ಖರತರ ಖನ ಖುರಲಿಭಿ. ಇವ್ರದ್ದು ಖುರ, ಆಕಳ ಖುರ ಅಗದಿ ಗಟ್ಟಿಮುಟ್ಟಿರ್ತದೆ. ಆ ಗಟ್ಟಿಮುಟ್ಟಾಗಿರ್ತಕ್ಕಂಥ ಖುರಗಳಿಂದ ಎಲ್ಲೆಲ್ಲಿ ಮಣ್ಣಿನ ಹೆಂಟೆವು ಒಡೆದ್ಬಿಡು, ಕಾಲಿನ ತೊಳೆದು ಮೆತ್ತು ಮಾಡಿಬಿಟ್ರೆ. ಕರ್ಕಟ ಕಂಟಕಾದೀನಪಿ, ಕಲ್ಲಿನ ಹರಳು, ಮುಳ್ಳು ಇತ್ಯಾದಿಗಳೇನವ ಅವನ್ನೆಲ್ಲ ತುಂಡು ಮಾಡಿ ಮುಳ್ಳು ಸುದಾಗ ತುಳಿದು ಮೆತ್ತಗೆ ಮಾಡಿ ಮುಂದೆ ಹೋಗ್ರಿ. ತದೀಯ ಚರಣ ಪ್ರಚಾರ ಭೂಮಿ. ಒಟ್ಟು ಕೃಷ್ಣ ಎಲ್ಲಿ ಪಾದ ಇಡ್ತಾನ ಅದು ಅತ್ಯಂತ ಸುಲಭವಾಗಿ ಸಂಚಾರ ಮಾಡುವಂತಾಗಿರ್ಬೇಕು. ಆ ರೀತಿ ವ್ಯವಸ್ಥೆ ಮಾಡಿರಿ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಹೇಳಿದ್ದಾಳೆ. ಆ ನಂತರ ಭೂದೇವಿ ತಾನು ಸ್ವತಃ ಆ ಭಾಗದ ಭೂಮಿಯನ್ನು ಇಷ್ಟು ಮೆತ್ತಗೆ ಮಾಡಿದ್ದಾಳಲ್ಲ, ಪರಮಾತ್ಮ ನಡೀತಾ ಇದ್ದರೆ ಗಾದಿ ಮೇಲೆ ನಡೆದಂಗೆ ನಡೆದಿರಬೇಕು ಅಂತ ತಿಳ್ಕೊಂಡು ಅಂತೇಳಿ. ಯಾಕೆ ನನ್ನ ಸಲುವಾಗಿ ಅವತಾರ ತೊಗೊಂಡ, ನೀವು ನನ್ನ ಭಾರ ಕಡಿಮೆ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಕಳಿಸುವಾಗ ತಾಯಂದು ಹೇಳ್ತಾರೆ, ಭಾಳ ದೂರ ಹೋಗ್ಬೇಡ್ರಪ್ಪ, ಇಲ್ಲೇ ಸಮೀಪದೊಳಗೆ ಆಟ ಆಡ್ರಿ, ಇಲ್ಲೇ ನಿನ್ನೆ ನಮ್ಗೆ ಹೇಳ್ದಂಗೆ ಇಲ್ಲಿ ವಂಶೀಯ ವಟವದ, ಅಲ್ಲಿ ಚಲೋ 8 ವಟವೃಕ್ಷವ, ನೆರಳಿರ್ತದೆ, ಹುಲ್ಲು ಮೆತ್ತಗದ, ಅಲ್ಲಿ ತನಕ ಅಲ್ಲೇ ಆಟ ಆಡಿಸ್ರಿ ಕರುಗಳನ್ನು, ಭಾಳ ದೂರ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಅಂತೇಳಿ ಹೋಗೋ ತನಕ ಹೇಳಿ ಕಳಿಸ್ಯಾರ. ಶುಕಾಚಾರ್ಯ ಅಂತಾರೆ, ಪರೀಕ್ಷಿತ ರಾಜ ಯಾವ ವ್ಯಕ್ತಿಯ ಪಾದದ ನಖದ ಒಂದು ಸ್ವಲ್ಪ ತಟ್ಟಿದರೆ ಸಾಕು, ತುದಿ 50,000 ಯೋಜನ ದಪ್ಪ ಆಗಿರ್ತಕ್ಕಂಥ ಬ್ರಹ್ಮಾಂಡ ಕಟಹ ಸೀಳೋಯ್ತು. ಅಂಥವಾಗ ಮುಳ್ಳು ಚುಚ್ಚಬಾರ್ದು, ಆನಂತರ ಮಣ್ಣಿನ ಹೆಂಟಿ ಬಿರುಸು ಮಣ್ಣು ಹತ್ಬಾರ್ದು ಅಂತೇಳಿ ಕಾಳಜಿ ವಹಿಸ್ಲಿಕ್ಕತ್ತಾರೆ. ಅವ್ರದ್ದು ಆ ಸೇವಾ, ಇವ್ರದ್ದು ಈ ಸೇವಾ, ಇದೊಂದು ರೀತಿಯ ಸೇವಾ ಅಂತ ತಿಳ್ಕೊಂಡು ಅಂತೇಳಿ ಅಂದಿರ್ತಾರೆ. ಆಯಿತು, ಕರುಗಳನ್ನು ಕರೆದುಕೊಂಡು ಹೋಗಿದ್ದಾರೆ, ಮೇಯ್ಲಿಗೆ ಬಿಟ್ಟಿದ್ದಾರೆ. ಕ್ವಚಿತ್ ವಾದಯತೋ ವೇಣೂನ್, ಆನಂತರ ಕುಡಿದು ಕೊಳಲು ಬಾರಿಸ್ತಾ ಇದ್ದ ಉಳಿದವ್ರು ನರ್ತನ ಮಾಡ್ತಿದ್ರು. ಕ್ಷೇಪಣಿ ಕ್ಷಿಪತ ಕ್ವಚಿತ. ಆನಂತರ ಪ್ರತಿಯೊಬ್ಬರು ಇಲ್ಲೇ ಮರಾಠದಲ್ಲಿ ಬೇಚ್ಕಿ ಅಂತ ಕರೀತಾರೆ, ಕರ್ನಾಟಕದ ಕವಣೆಕಲ್ಲು ಅಂತ ತಿಳ್ಕೊಂಡು ಕರೀತಾರೆ. ಅಂತಂದ್ರೆ ಹಿಂದೆ ರಬ್ಬರ್ ಇರ್ತದೆ, ಮುಂದೆ ಇದು ಇರ್ತದೆ, ಕಲ್ಲು ಹಿಂಗೆ ಹಿಡಿದು ಉಲ್ಟಾ ಮಾಡಿ ಹಿಂಗೆ ಬಿಟ್ಬಿಟ್ರೆ ಕಲ್ಲು ಸೀದಾ ಹೋಗಿ ಬಡಿತದೆ. ಆ ರೀತಿಯಾಗಿರ್ತಕ್ಕಂಥ ಕ್ಷೇಪಣಿ ಕ್ಷಿಪತ ಕಲ್ಲುಗಳನ್ನ ಎಸೆತದೆ. ಕೃಷ್ಣ ನೋಡಿದ, ಆ ಕಲ್ಲು ಡಪ್ಪನೆ ಗಿಡಕ್ಕೆ ಬಡಿತಿತ್ತು. ಆ ದೇವತಾಗ, ವೃಕ್ಷ ದೇವತಾಗ ತ್ರಾಸಾಗ್ತದೆ. ಅದಕ್ಕೋಸ್ಕರ ಕೃಷ್ಣ ಇಲ್ಲ, ಇವತ್ತಿನಿಂದ ಕಲ್ಲುಗಳಿಂದ, ಈ ಬೇಚಿಗೆಗಳಿಂದ ಕಲ್ಲುಗಳನ್ನು ನಡೆಯುವಂತಿಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಗಿಡಗಳವ, ಕೆಲವುಗಳ ಕಾಯಿಗಳು ಉಪಯೋಗ ಇಲ್ಲ, ಸುಮ್ಮನೆ ಕಾಯಿ ಆಗಿರ್ತಾವೆ ಮತ್ತು ಅವು ಹಂಗೆ ಬಿದ್ದು ಹೋಗ್ಬಿಡ್ತಾವೆ. ಅಂಥವನ್ನೆಲ್ಲ ಸಂಗ್ರಹ ಮಾಡಬೇಕು, ಅದರಿಂದ ಹೊಡೆದು ಆ ಹಣ್ಣುಗಳನ್ನು ಬೆಳೆಸ್ಬೇಕು. ಮರಗಳಿಗೆ ಸ್ವಲ್ಪ ತ್ರಾಸ ಆಗಿರಬಾರ್ದು. ಅಂದರೆ
ಪರಮಾತ್ಮನಿಗೆ ತನ್ನ ಪ್ರಕೃತಿಯ ಮೇಲೆ, ತಾನು ಬೆಳೆಸಿದ ವನಸ್ಪತಿಯ ಮೇಲೆ ಎಷ್ಟು ಅನುಗ್ರಹ ಇದೆ. ಕ್ಷೇಪಣೆ ಕ್ವಚಿತ್ ಪದೇ ಕಿಂಕಣೀಭಿ. ಕೆಲವು ಸರ್ತ ಹೆಂಗೂ ಕಾಲಾಗ ಹೆಜ್ಜೆ ಇದ್ದು ನರ್ತನ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ಕ್ವಚಿತ್ ಕೃತ್ರಿಮಗೋ ವೃಷೈಹಿ. ಆ ನಂತರ ಹೇಳ್ಬೇಕು, ಎಲ್ಲರೂ ಕಂಬಳಿ ಹೊಂದ್ಕೊಡ್ರಿ, ಹೆಂಗೂ ಕಂಬಳಿ ಹೆಗಲು ಕೊಟ್ಟಾರ, ಅದನ್ನು ಹೊತ್ಕೊಂಡು ನಾವು ನಮ್ಮ ಕಡೆ ಪಾರ್ಟಿ ನಿಮ್ಮ ಕಡೆ ಪಾರ್ಟಿ ಆಕಳಂತೆ ವೇಷ ಮಾಡಿಕೊಂಡು ಹಿಂಗೆ ಮ್ಯಾಲೆ ಕೈ ಮಾಡಿ ಇದಕ್ಕೆ ಕೋಡಿಗೆ ಕೈ ಮಾಡಬೇಕು, ಆನಂತರ ಬಗ್ಬೇಕು, ಹೊತ್ಕೊಳ್ಬೇಕು, ಹೀಗೆ ಹೋಗಿ ನೀವು ಗುದ್ದಾಡಬೇಕು. ಕೃಷ್ಣ ಇದೆಲ್ಲ ಮಾಡ್ಯಾನ. ಕ್ವಚಿತ್ ಕೃತ್ರಿಮ ಗೋವೃಷೈಹಿ. ಕೃತ್ರಿಮವಾಗಿರ್ತಕ್ಕಂಥ ಎತ್ತುಗಳಂತೆ ಆಗಿ ಅವು ಒಬ್ಬಕ್ಕೊಬ್ರು ಹೊಡೆದಾಡ್ತಿದ್ರಂತೆ. ವೃಷಾಯಮಾಣೋ ನರ್ದಂತವು. ಎತ್ತಿನಂತೆ ಅಂಬಾಮ ಗುಡ್ರ ಶಬ್ದ ಮಾಡ್ಕೋತ ಒಬ್ರಿಗೊಬ್ರು ಹಾಯ್ತಿದ್ರು. ಕುತ್ತಿಗೆ ಮೇಲೆ ಕೂಡು ಕೆಳಗೆ ಹಿಂಗೆ ಮಾಡ್ತಿರ್ತಾರಲ್ಲ ಹಂಗೆ. ಆ ರೀತಿಯಾಗಿ ಒಬ್ರಿಗೊಬ್ರು ಹಾಯ್ಕೋತ ಟೈಮನ್ನು ಕೊಡ್ತಿದ್ರು. ಕೆಲವು ಸರ್ತಿಕ ಪರಮಾತ್ಮ ಹಂಸದಂತೆ ಶಬ್ದ ಮಾಡ್ತಿದ್ದ. ಹಂಸಗಳಲ್ಲಿ ಯಾವುದಪ್ಪ ಹೊಸ ಹಂಸ ಬಂದಂತ ಓಡಿ ಬರ್ತಿದ್ದು. ಆಮೇಲೆ ಕೃಷ್ಣನ ನೋಡಿ ಸ್ವಲ್ಪ ಹೊತ್ತು ನಿಂತು ಮತ್ತೆ ತಿರುಗಿ ಹೋಗ್ಬಿಡ್ತಿತ್ತು. ನವಿಲುಗಳಂತೆ ಶಬ್ದ ಮಾಡ್ತಿದ್ದ, ನವಿಲುಗಳು ಬಿಡ್ತಿದ್ದು. ಅನುಕೃತ್ಯ ಋತೈಹಿ ಜಂತುನ್. ಪಾರಿವಾಳ ಕರಡಿ ಹಂಗೆ ಶಬ್ದ ಮಾಡಿದ್ರೆ ಕರಡಿಗಳು ಬರ್ತಿದ್ದು ಅಂತ. ಗೋಪಾಲ ಕೇಳಂತ, ಮಾರಾಯ ಹಂಸ ಗಿಳಿ ಪಿಳಿ ನಡೀತದೆ, ಈ ಹುಲಿ ಕರಡಿ ತನಿ ಮಾಡಿಬಿಡ ಬಂದು ಅಂತ ನಮ್ಮ ಗತಿ ಏನು ಅಂತ ತಿಳ್ಕೊಂಡಂತೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳ ಶಬ್ದಗಳನ್ನು ಅನುಕರಣೆ ಮಾಡ್ತಾ ಮಾಡ್ತಾ ಗೋಪಾಲಕರಿಗೂ ಸಂತೋಷ ಕೊಡ್ತಿದ್ದ. ಆನಂತರ ಅವೆಲ್ಲ ಮೇಯ್ದಾದ ಕ್ಷಣಕ್ಕೇ ಯಾವಾಗ ಕೊಳಲು ಬಾರಿಸ್ತಿದ್ದ ಎಲ್ಲ ಕರುಗಳು ಓಡಿ ಬರಬೇಕು. ಹೀಗೆ ಪರಮಾತ್ಮ ಕರುಗಳನ್ನು ಆಟ ಆಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಕದಾಚಿತ್ ಯಮುನಾ ತೀರೆ. ಇವರ ಬಾಲ್ಯಲೀಲೆಯಲ್ಲಿ ನಡೆದದ. ಆ ಕಡೆ ಕಂಸ ಮೀಟಿಂಗ್ ಮಾಡ್ಲಿಕ್ಕತ್ತಾನ. ನಾ ಇಲ್ಲಿ ತನಕ ಪೂತನಾಯಿಂದ ಪ್ರಾರಂಭ ಮಾಡ್ಕೊಂಡು ಎಲ್ಲರನ್ನು ಗೋಕುಲಕ್ಕೆ ಕಳಿಸ್ಲಿಕ್ಕತ್ತೇನೆ. ಹೋದವ್ರು ಎಲ್ಲರೂ ಸಾಯ್ಲಿಕ್ಕತ್ತಾರ. ಅವ್ನು ನಂದನ ಮಗ ಅಂತ, 3-4 ವರ್ಷದ ಹುಡುಗಂತ, ನಾ ಕಳಿಸಿದವ್ರೆಲ್ಲರೂ ಸಂಹಾರ ಮಾಡೋಣ. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಆ ಕನೆ ನನಗನ್ನಿಸ್ತದೆ ಅವನೇ ದುರ್ಗಾ ಹೇಳಲ್ಲ, ಎಲ್ಲ ಹುಟ್ಟಿ ಬೆಳಲಿಕ್ಕತ್ತ ನನ್ನ ಮೃತ್ಯು ಅಂತಕೊಂಡು ಅಂತೇಳಿ, ಅವನೇ ನನ್ನ ಮೃತ್ಯು ಇರ್ಬೋದು ಅಂತ ತಿಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ಕಂಸ ಭಾಳ ಚಿಂತೆ ಮಾಡ್ಲಿಕ್ಕತ್ತ ಅಂತ. ಚಿಂತೆ ಮಾಡ್ಲಿಕ್ಕೆ ತಂದಿರ್ತಕ್ಕಂಥ ಸಂದರ್ಭದೊಳಗೆ ಆವಾಗ ದ್ವಾರಪಾಲಕನ ಕರೆದ, ದ್ವಾರಪಾಲಕ ಬಾಯ್ ಹೋಗಿ ಮಂತ್ರಿಗಳನ್ನೆಲ್ಲ ಕರಿ. ಆಯ್ತು, ಮೀಟಿಂಗ್ ಆಯ್ತು. ಮಂತ್ರಿಗಳ ಮೀಟಿಂಗ್ ಆದಮೇಲೆ ಕ್ಷಣಕ್ಕೇ ಏನು ಮಾಡಬೇಕು ಅವರಂತಾರೆ. ಹೌದು, ಯಾಕಂದರೆ ಪೂತನ ಬಹಳ ಬಲಿಷ್ಠ ಇದ್ಲು. ಆನಂತರ ಪೂತನ ಅಣ್ಣ, ಅವನ ಹೆಸರು ಬಕಾಸುರ ಅಂತೇಳಿ ಅವನು ಹೇಳಿದೆ, ನನ್ನ ತಂಗಿ ಇಷ್ಟು ಸುಲಭವಾಗಿ ಸಾಯ್ತಕ್ಕಂಥವಳಲ್ಲ, ಆ ಕೂಸೆ ಏನಾದರೂ ದೇವರಾಗಿದ್ದರೆ ಆಗಿರ್ಬೋದು. ಅದರಿಂದಾಗಿ ಶಕ್ಟಾಸುರ ಹೋದ, ತೃಣಾವರ್ತ ಹೋದ. ಈಗ ಯಾರನ್ನ ಕಳಿಸ್ಬೇಕು? ಮಂತ್ರಿಗಳು ಹೇಳಿದ್ರು, ಈ ವತ್ಸಾಸುರ ಭಾಳ ಗಟ್ಮುಟ್ಟಿದ್ದಾನೆ. ಅವೇನು ಮಾಡಲಿ, ಹಂಗೂ ಈ ಕೃಷ್ಣ ಕರುವಾಗಳನ್ನು ಕಾಯ್ಲಿಕ್ಕೆ ಹತ್ತಾನ, ಕರುವಾಗಿ ಹೋಗಲಿ. ಕರುವಾಗಿ ಹೋಗಿ ಆ ಕಾಲದಲ್ಲಿ ಕೃಷ್ಣ ಹತ್ರ ಬಂದಾಕ್ಷಣಕ್ಕೇನೆ ಅವನು ತನ್ನ ಮುರುಪ ತೆಗೆದುಕೊಂಡು ಅವನು ಹೊಡೆದು ಕೊಂದು ಬಂದುಬಿಟ್ರು. ವತ್ಸಾಸುರ ಕರಿ ಹೋಯ್ತು, ಬಂದ. ಏನು ರಾಜ, ಹೋಗಿ ಕೃಷ್ಣನ ಕೊಂದು ಬರಬೇಕು. ರಾಜ ಸ್ವಲ್ಪ ಬೇರೆ ಕಡೆ ಏನು ಬೇಕಾದ್ರೆ ಕಳಿಸಲ್ಲ, ಯಾಕೋ ಅಲ್ಲಿ ಹೋದೋನು ಅಪಶಕುನ ಆಗ್ಯಾವ, ಏನು ಹೋದೋರ ಬಂದೇ ಇಲ್ಲ.
ಏನು 4 ಅಲ್ಲಿ ಬೇಕು, ನೀವು ಹೋಗ್ತೇವೋ? ಆಯ್ತು ಸ್ವಾಮಿ. ವತ್ಸಾಸುರ ಬಂದ. ಈ ಕರುಗಳಲ್ಲಿ ಒಂದು ಕರು ಆದ. ಆದರೆ ಮುಂದೆ ಪರಮಾತ್ಮಂದು ಏನು ವಿಡಂಬನ ಅದು ಯಾರಿಗೂ ಗೊತ್ತಿಲ್ಲ. ನ ವೇದ ಕಶ್ಚಿತ್ ಭಗವಚ್ಚಕೇರಿಷತಂ ತವೇಹ ಮಾನಶ್ಚ ನೃಣಾಂ ವಿಡಂಬನಂ. ಪರಮಾತ್ಮ ಬಂದಾಕ್ಷಣಕ್ಕೆ ಗೊತ್ತಾಯಿತು, ಅವ್ನು ಬರೋಕ್ಕಿಂತ ಮೊದಲೇ ಗೊತ್ತಾಗಿತ್ತು ಬರ್ಲಿಕ್ಕತ್ತಾನಂತ. ತಂವತ್ ಸ್ವರೂಪಿಣಂ ವೀಕ್ಷ ನೋಡ್ದ, ಅಣ್ಣನ ಕರೆದ, ಅಣ್ಣ ಆ ಕರುವುದಲ್ಲ ನಮ್ಮ ಕರು ಹಂಗೆ ಕಾಣಿಸಂಗಿಲ್ಲ. ಯಾರೋ ಊರಾಗಿನ ಗೋಪಾಲಕರು ಕಳಿಸ್ಕೊಟ್ಟಾರೇನು? ವಿಡಂಬನಂ, ಅವ್ನು ಗೊತ್ತಿತ್ತು ಯಾರು ಬಂದಾರಂತೇಳಿ. ಆದರೆ ಬಲರಾಮನ ಜೊತೆ ಮಾತುಕತೆ ಆಡಿ ಮುಗಿಸ್ಬೇಕು ಅಂತ ತಿಳ್ಕೊಂಡಂತ. ಬಲರಾಮ ಹೇಳ್ತಾನೆ, ಹೌದು ನಾನು ಈ ಕರು ನೋಡಿಲ್ಲ, ಹಿಡಿದು ದಿನ ಎಲ್ಲ ಕರುಗೆ ನಾನು ಗುರುತಿಸ್ತೀನಿ. ಇದೇನು ಬೇರೆ ಹೊಸದಾಗಿ ಕಾಣಿಸ್ತದೆ, ಸ್ವಲ್ಪ ಒಳ್ಳೆ ಕಟ್ಮುಟ್ಟು ಕಾಣಿಸ್ತದೆ ಅಂತ. ಏನು ಮಾಡು ಕೃಷ್ಣ, ನಾ ಎಲ್ಲ ನೋಡ್ಕೋತೀನಿ ಬಿಡು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಪರಮಾತ್ಮ ವೇಷಧರನಾಗಿರ್ತಕ್ಕಂಥ ಆ ಕರುವಿನ ಹತ್ತಿರ ಬಂದಿದ್ದಾನೆ. ಗರ್ಗ ಸಂಹಿತ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣನ ಲೀಲೆಯನ್ನು ಹೇಳ್ತಕ್ಕಂಥ ಒಂದು ಗ್ರಂಥ. ಆ ಗ್ರಂಥದ ಪ್ರಕಾರ ಮರು ಅಂತಿಕೊಂಡಂತಕ್ಕಂಥ ಅಸುರ ಅವನ ಮಗ ಪ್ರಮೀಳ ಅಂತ ತಿಳ್ಕೊಂಡಂತ ಹೇಳಿ ಆ ಪ್ರಮೀಳನೇ ವತ್ಸಾಸುರನಾಗಿ ಬಂದಿದ್ದ ಅಂತ ತಿಳ್ಕೊಂಡಂತೇಳಿ ಗರ್ಗ ಸಂಹಿತ ಅಂತನ್ನುವ ಗ್ರಂಥ ನಮಗೆ ಇದನ್ನು ಸೂಚನೆ ಮಾಡ್ತದೆ. ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವೇನು ಮಾಡ್ತಿದ್ದ ಅಂತ ತಿಳ್ಕೊಂಡಂತಂದರೆ, ಬ್ರಾಹ್ಮಣರ ವೇಷ ಹಾಕ್ಕೊಳ್ಬೇಕು, ಆಮೇಲೆ ರಾಜರ ಹತ್ರ ಹೋಗಿ ಅಥವಾ ಋಷಿಗಳ ಹತ್ರ ಹೋಗಿ ನಾ ಬಡ ಬ್ರಾಹ್ಮಣ, ಗೋದಾನ ಕೊಡ್ರಿ ಅಂತ ತಿಳ್ಕೊಂಡಂತ ಅನ್ಬೇಕು, ಗೋದಾನ ತೊಗೋಬೇಕು, ಆಮೇಲೆ ಹೋಗಿ ತೊಗೊಂಡು ಕಟ್ ಮಾಡೋದು ತಿಂದಾಕು. ಹೀಗೆ ಅವನು ಒಂದು ಸಲ ಇವ್ರ ಹತ್ರ ವಸಿಷ್ಠರ ಹತ್ರ ಭಾಳ ಆಕಳವ ಅಂತಕೊಂಡು ವಸಿಷ್ಠರ ಆಶ್ರಮಕ್ಕೆ ಬಂದ. ಗೇಟ್ದ ಒಳಗೆ ಬಂದಾಕ್ಷಣಕ್ಕೇನೆ, ಆಶ್ರಮದೊಳಗಿನ ಬಂದಾಕ್ಷಣಕ್ಕೇನೆ ದೊಡ್ಡ ಆವಾರ, ಅಲ್ಲಿ ನಂದಿನಿ ಅಂತಿತ್ತು. ನಂದಿನಿ ಅಂತ ಹೇಳ್ತದ, ಇಲ್ಲೇ ತನಕ ಮೋಸ ಮಾಡಿ ಎಷ್ಟು ಮಂದಿನ, ನನ್ನ ಪರಿವಾರದವ್ರನ್ನ ಎಷ್ಟು ಮಂದಿನ ಕೊಂದಿದ್ದೆ, ಇನ್ಮೇಲೆ ನಿನ್ನ ಆಟ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ, ನೀನು ಗೋವಿನ ಕರುವಿನಂತೆ ವಸುರನಾಗು ಅಂತ ತಿಳ್ಕೊಂಡು ಅಂತೇಳಿ, ವತ್ಸಾಸುರನಾಗು ಅಂತ ತಿಳ್ಕೊಂಡು ಅಂತೇಳಿ ನಂದಿನಿ ಶಾಪ್ ಕೊಟ್ಟಿದ್ಲ. ಅವನೇ ವತ್ಸಾಸುರ ಇಲ್ಲಿ ಬಂದಿದ್ದ. ಬಂದಾಕ್ಷಣಕ್ಕೇನೆ ಆ ಕಾಲಕ್ಕೆ ಕೃಷ್ಣ ಬೇಕಂತ ಅದ್ರ ಹತ್ರ ಹೋಗಿದ್ದಾನೆ. ಕೃಷ್ಣ ಬರೋದು ನೋಡಿದ ಆ ಕ್ಷಣಕ್ಕೇನೆ ತನ್ನ ಜೋರಾಗಿ ಕಣ್ಣು ಕೆಂಪು ಮಾಡಿ ಆ ಕರು ಹೊಡ್ಕೋದು ಬಂತಂತ. ಹೊಡ್ಕೊಂಡು ಬಂದಾಕ್ಷಣಕ್ಕೇನೆ ಕೃಷ್ಣ ಬಾಜುಗೆ ಸರಿದ. ಬಾಜುಗೆ ಬಂದಾಕ್ಷಣಕ್ಕೆ ಹಿಡಿದು ಕೆಳಗಿನ ಕಾಲು ಹಿಡಿದುಬಿಟ್ಟ. ಎರಡೂ ಕಾಲುಗಳನ್ನು ಹಿಡಿದು ಗೃಹೀತ್ವ ಅಪರಪಾದಾಭ್ಯಾಂ, ಹಿಂದಿನ ಎರಡೂ ಕಾಲುಗಳನ್ನು ಹಿಡಿದು ಸಹ ಲಾಂಗೂಲಂ, ಅದರ ಬಾಲು ಸಹಿತ ಹಿಡಿದ. ಬಾಲು ಹಿಂದಿನ ಎರಡೂ ಕಾಲು ಹಿಡಿದು ಗರ 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 ತಿರುಗಿಸಿದ. ಭ್ರಾಮಯಿತ್ವ ಕಪಿತ್ತಾಗ್ರೆ, ಅದನ್ನು ತಿರುಗಿಸಿ ಅಲ್ಲಿ ತಾಳೆ ಗಿಡಗಳಿದ್ದು ಅದನ್ನು ತೆಗೆದುಕೊಂಡು ಜೋರಾಗಿ ಅದ್ರ ಮೇಲೆ ಎಸೆದ್ಬಿಟ್ಟು. ಪಾಪ ಹುಡುಗರು ತಾಳೆ ಹಣ್ಣುಗಳು ಬೇಕು ಅಂತ ಕೇಳ್ತಿದ್ದು, ದಡದ 100 ಹಣ್ಣು ಬಿದ್ದು ಆ ವತ್ಸಾಸುರ ಅದಕ್ಕೆ ಬಡಿದು ಆ ನಂತರ ಕೆಳಗೆ ದಪ್ಪಂತೆ ಬಿದ್ದು ಸತ್ತೋಗಿ ವಿಶಾಲವಾದ ಶರೀರ. ಕಪಿತ್ತಾಗ್ರೆ ಪ್ರಾಹಿಣೋತ್ಕತ ಜೀವಿತಂ. ಈ ರೀತಿಯಾಗಿ ಪರಮಾತ್ಮ ವತ್ಸಾಸುರನನ್ನು ಕೂಡ ಸಂಹಾರ ಮಾಡಿದ್ದಾನೆ. ಈ ಕಡೆಗೆ ಕಪಿತ್ತ ಗಿಡಗಳು ಬಂದು ಹಣ್ಣುಗಳು ಬಿದ್ದದ್ದು, ಆ ನಂತರ ಸತ್ತದ್ದನ್ನು ನೋಡಿ ಆ ಕಾಲದಲ್ಲಿ ಎಲ್ಲ ಬಾಲಕರು ಕೃಷ್ಣನ ಹತ್ರ ಕೃಷ್ಣ ಮಹಾರಾಜ್ ಕಿ ಜೈ, ನಂದ ಪುತ್ರ ಕಿ ಜೈ, ಯಶೋಧ ಪುತ್ರ ಕಿ ಜೈ ಅಂದರೆ ಜೈ ಜೈಕಾರ ಮಾಡ್ತಾ ಇದ್ದಾರೆ. ಕೆಲವರು ಹೆಗಲ ಮೇಲೆ ಕುಡಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ ತಮ್ಮಲ್ಲೇ.
ನಮ್ಮನ್ನು ಉಳಿಸಿದೆ, ಅಸುರನನ್ನು ಸಂಹಾರ ಮಾಡಿದೆ ಅಂತ ತಿಳ್ಕೊಂಡ. ವತ್ಸಾಸುರ ಯಾವಾಗ ಮೃತನಾದ, ಆಕಾಶದಿಂದ ಪುಷ್ಪವೃಷ್ಟಿ ಆಯ್ತಂತೆ. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪರಮಾತ್ಮ ಇನ್ನೂ ಸಾವಕಾಶ ನಡೆಯಂಗಿಲ್ಲ, ಪಟಾಪಟ್ ವಿಕೆಟ್ ತಗೋ. ಇಲ್ಲಿ ತನಕ ಎಷ್ಟು ವಿಕೆಟ್ ಹೋಗ್ಯಾವ? ಪೂತನ ಮೇನ್ ಬ್ಯಾಟ್ಸ್ಮನ್ ಕಳ್ಳಸ್, ಆನಂತರ ಶಕಟಾಸುರ, ಆನಂತರ ತೃಣಾವರ್ತ, ಆನಂತರ ವತ್ಸಾಸುರ, 4th ವಿಕೆಟ್ ಗಯ. ಈ ರೀತಿಯಾಗಿ 4ರನ್ನು ತಂದಿದ್ದಾನೆ. ಆ ಎಲ್ಲ ಬೇಲದ ಹಣ್ಣುಗಳು ಕೆಳಗೆ ಬಿದ್ದವು. ಕಪಿತ ಅಂದರೆ ಬೇಲದ ಹಣ್ಣು, ಬೆಲ್ಪತ್ರಕಾಯಿ ಅಂತ ಕೊಂಡು ಸಿಗ್ತದೆ. ಒಳಗೆ ಅದು ಒಳ್ಳೆ ಸ್ವಲ್ಪ ಹುಳಿ ಮಧುರ ಆಗಿರ್ತಕ್ಕಂಥ ಇದು ಇರ್ತದೆ. ಬಿಲ್ಲೋಪತ್ರ ಅಲ್ಲ, ಬೇಲದ ಹಣ್ಣು. ನಮ್ಮ ಕಡೆ ಬೇಲಹಣ್ಣು ಅಂತ ತಗೊಂಡು ಕರಿತಾರೆ. ಹಾಂ, ಆ ರೀತಿಯಾಗಿರ್ತಕ್ಕಂಥದ್ದು. ಸಾಧಾರಣ ಇಷ್ಟು ಸಣ್ಣ ಕ್ರಿಕೆಟ್ ಬಾಲ್ನಂಗೆ ಇರ್ತಾವೆ, ಸ್ವಲ್ಪ ಅದಕ್ಕಿಂತ ದೊಡ್ಡ ಇರ್ತಾವೆ. ಒಳದಾಕ್ಷಣಕ್ಕೆ ಒಳಗೆ ಹಣ್ಣು ಸಿಗ್ತದೆ. ಅದಕ್ಕೊಂಚೂರು ಬೆಲ್ಲ ಹಾಕಿ ಮಿಶ್ರದ ಎಂಥ ರುಚಿ ಇರ್ತದೆ. ನಿಮ್ಮ ಈ ಶಹರ ಮಂದಿಗೆ ನಿಮ್ಗೆ ಗೊತ್ತಿರಂಗಿಲ್ಲ. ಆ ಎಲ್ಲ ಹಣ್ಣುಗಳು ಬಿದ್ದು ಅದ್ರ ಜೊತೆ ಅವನು ಬಿದ್ದು ಸತ್ತೋಗ್ಬಿಟ್ಟ. ದೇವತೆಗಳು ಆ ಕಾಲದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಸ್ತೌವತ್ಸಪಾಲೋ ಭೂತ್ವಾ ಸರ್ವಲೋಕಪಾಲಕವು. ಹೀಗೆ ವತ್ಸಾಸುರನನ್ನು ಸಂಹಾರ ಮಾಡಿದ್ದಾನೆ. ರುಕ್ಮಿಣೀಶ್ ವಿಜಯದಲ್ಲಿ ಹೇಳ್ತಾರೆ, ಕೊಲ್ಲಬೇಕಾಗುತ್ತೆ ಅಂತ ಹಿಂಗೆ ತೊಗೊಂಡು ಪಟ್ಟ ನೆಲದ ಮೇಲೆ ಹೊಡೆದು ಕೊಲ್ಬೇಕಾಗಿತ್ತಲ್ಲ, ಮೇಲ ಕಾರಿಸಿದ. ರುಕ್ಮಿಣೀಶ್ ವಿಜಯದಲ್ಲಿ ಹೇಳ್ತಾರೆ, ತಥಾ ಪ್ರಜಾದಿನಾಥಸ್ಯ ತ ಏವ ಧರ್ಮ ಗೃಹೀತ ಮಾಯಸ್ಯ ಚ ತತ್ತಪಾತ. ಪರಮಾತ್ಮ ತನ್ನ ಹತ್ರ ಯಾರಿಗೆ ಬರ್ತಾರೆ ಅವ್ನಿಗೆ ಉದ್ಧಾರ ಮಾಡ್ತಾನೆ, ಎಲ್ಲರಿಗೂ ಮೋಕ್ಷ ಕಳಿಸ್ತಾನೆ. ಇವನು ಮೇಲೆ ಕಳಿಸಿದವು, ಹೋಗಿ ಮೇಲೆ ಅಂತ. ಆದರೆ ಯೋಗ್ಯತೆ ಇರೋಂಗಿಲ್ಲ, ಕೆಳಗೆ ದಾಪನೆ ಕೆಳಗೆ ಬೀಳ್ತಾರೆ. ಯಾಕಂದ್ರೆ ತಥಾ ಹಿ ಕೃಷ್ಣ ಪ್ರತಿಪಕ್ಷ ಪಕ್ಷ ಕಥಂ ನ ಪಾತೈಕ ಫಲ. ಅವು ಯೋಗ್ಯತೆ ಇರೋಂಗಿಲ್ಲ, ಮ್ಯಾಲೆ ಕೃಷ್ಣ ಮ್ಯಾಲೆ ಕಳಿಸಿದ್ರು ಹೋಗಂಗಿಲ್ಲ, ಕೆಳಗೆ ಬೀಳ್ತಕ್ಕಂಥವುಗಳು. ಈ ರೀತಿಯಾಗಿ ಆವಾಗ ಆ ವತ್ಸಾಸುರನನ್ನು ಯಾವಾಗ ಸಂಹಾರ ಮಾಡಿದ್ದಾನೆ, ಇಲ್ಲೆಲ್ಲರೂ ಭಾಳ ಸಂತೋಷಪಟ್ಟಿದ್ದಾರೆ. ಆನಂತರ ಮನೆಗೆ ಬಂದು ಸುದ್ದಿ ಹೇಳಿದ ಕ್ಷಣಕ್ಕೇ ಮತ್ತೆ ಪುನಃ ಯಶೋಧಾದೇವಿ ಬಾಲರಕ್ಷಾ ಅದು ಇದು ದೃಷ್ಟಿ ತೆಗೆಯುವುದೆಲ್ಲ ಕೆಲಸವನ್ನು ಮಾಡಿದ್ದಾಳೆ. ಇದೇ ರೀತಿಯಾಗಿ ಒಂದು ಸಲ ಅವರು ಬೆಳಗ್ಗಿನ ಫಲಹಾರ ಮುಗಿಸ್ಕೊಂಡು ಗೋವತ್ಸಾಂಚಾರಯಂತವು, ಕರುಗಳನ್ನು ಚಾರಣ ಕಾಯುತ್ತ ಕಾಡಿಗೆ, ವೃಂದಾವನದ ಕಾಡಿಗೆ ಬಂದಿದ್ದಾರೆ. ಸಸ್ವಂ ವತ್ಸಕುಲಂ ಸರ್ವೇ, ಸ್ವಲ್ಪ ಹೊತ್ತು ಹಿಲ್ತಂದ ಮೇಲೆ ಅವಾಗೆಲ್ಲರಿಗೂ ನೀರು ಕುಡಿಸಿದ್ದಾರೆ. ಈ ಕಾಲ ಮತ್ತೆ ಕಡೆ ಏನಾಯಿತು, ಹೋಗಿರ್ತಕ್ಕಂಥ ವತ್ಸಾಸುರ ಬರಲಿಲ್ಲ. ಗುಪ್ತಚರನ ಕಳಿಸ್ಕೊಟ್ಟ, ಏನಾಗ್ಯದನ್ನು ನೋಡ್ಕೊಂಡು ಬಾ ಅಂತ ತಿಳ್ಕೊಂಡು. ಬಂದು ಹೇಳ್ದ, ನೀವು ಕಳಿಸಿರ್ತಕ್ಕಂಥ ಗುಪ್ತಚರ ಗೋಕುಲಕ್ಕೆ ಹೋಗಿ ವಾಪಸ್, ವೃಂದಾವನಕ್ಕೆ ಹೋಗಿ ವಾಪಸ್ ಬಂದಾನ. ಬಂದಾಕ್ಷಣಕ್ಕೇನೆ ಆ ಕಾಲಕ್ಕೆ ಕರಿಗೆ ಒಳಗೆ ಕರೀನಿ ಅಂತಿಕೊಂಡು ಅಂತ ಹೇಳ್ದ. ಏನಾಯಿತು ಅಂತೇವನು ಕರೆದಾಕ್ಷಣಕ್ಕೇನೆ, ಇಲ್ಲ, ಕೃಷ್ಣ ಅವನನ್ನು ತೊಗೊಂಡು ಗಿಡಕ್ಕೆ ಹೊಡೆದೊಟ್ಟ, ಅವನು ಸತ್ತೋಗ್ಬಿಟ್ಟ. ಸತ್ತೋದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಗೋಪಾಲ ಚಂಪು ಹೇಳ್ತದೆ, ಕಂಸ ಮೂರ್ಛಿತನಾಗಿ ಬಿದ್ದುಬಿಟ್ಟ. ಮಂತ್ರಿಗಳೆಲ್ಲ ಹುಡ್ಕೋತ ಬಂದರು, ವೈದ್ಯರನ್ನು ಕರೆದರು. ಆನಂತರ ಶೈತ್ಯೋಪಚಾರ ಎಲ್ಲವನ್ನು ಮಾಡಿ ಎಷ್ಟೆಲ್ಲ ಮಾಡತಕ್ಕಂಥ ಸಂದರ್ಭದೊಳಗೆ ಆವಾಗ ಏನು ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಚಿಂತಾಕ್ರಾಂತನಾಗಿ ಕೂತ್ಕೊಂಡ. ಮಂತ್ರಿಗಳೆಲ್ಲ ವಿಚಾರ ಮಾಡಿದರು. ವಿಚಾರ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಆ ಕಾಲಕ್ಕೆ ಅವ್ರು ಹೇಳಿದರು, ಈಗ ಸದ್ಯಕ್ಕೆ ಒಂದೇ ಒಂದು ಮುಖ್ಯ ಉಪಾಯ ಅಂತ ತಿಳ್ಕೊಂಡಂತಂದರೆ ಬಕಾಸುರನನ್ನು ಕಳಿಸ್ಬೇಕು. ಯಾಕಂತ ತಿಳ್ಕೊಂಡಂತಂದ್ರೆ ಗರ್ಗ ಸಂಹಿತ ಹೇಳ್ತದೆ, ಬಕಾಸುರ ಮತ್ತು ಪೂತನ ಇವರಿಬ್ಬರು ಅಣ್ಣ ತಂಗಿ ಅಂತ. ಒಂದು ಸಲ ಬಕಾಸುರನಿಗೂ ಕಂಸನಿಗೂ
ಯುದ್ಧ ಪರಿಚಯ ಇರಲಿಲ್ಲ, ಪರಸ್ಪರ ಯುದ್ಧ ಪ್ರಾರಂಭ ಆಯ್ತಂತ. ಪ್ರಾರಂಭವಾದ ಕ್ಷಣಕ್ಕೇ ಯಾವ ಬಕಾಸುರ ಸೋಲಿಕ್ಕೆ ಬಂದ, ಆವಾಗ ಬಂದು ಹೇಳ್ತಾ, ಹೆಂಗ ಕೃಷ್ಣ ಬಿಟ್ಬಿಡು, ಇವತ್ತಿನಿಂದ ನಾವು ನಿಮ್ಮ ಮನೆಯೊಳಗೆ ಇರ್ತೀವಿ, ನಿಮಗೆ ಸೇವಕರಾಗಿರ್ತೀವಿ ಅಂತೇಳಿ ಬೇಡ್ಕೊಂಡಿದ್ರೆ ಒಂದು ಬಕಾಸುರ ಆ ರೀತಿಯಾಗಿ ಅಲ್ಲೇ ಉಳಿದಿದ್ದ. ಅದನ್ನು ಬಕಾಸುರನ ಕಳಿಸ್ಬೇಕು ಅಂತೇಳಿ ಕಂಸ ನಿಶ್ಚಯ ಮಾಡಿದ್ದಾನೆ. ಅವನು ಬಹಳ ಎತ್ತರವಾಗಿ ಇರ್ತಕ್ಕಂಥವನು, ಅತಿ ಎತ್ತರವಾಗಿರ್ತಕ್ಕಂಥ ಅವನ ಆಕಾಶ, ಅದು ಆಕೃತಿ ಒಂದು ಗುಡ್ಡದ ಹಂಗೆ ಕಾಣಿಸ್ತಿದ್ದ. ಅವನ ಬಗ್ಗೆಯೂ ಕೂಡ ಒಂದು ಈ ರೀತಿಯ ಕಥೆ ಇದೆ ಗರ್ಗ ಸಂಹಿತಾದಲ್ಲಿ. ಆ ಬಕಾಸುರ ಅಂತಕೊಂಡಂತಂದ್ರೆ ಹಯಗ್ರೀವ ಅಂತಕ್ಕಂಥ ದೈತ್ಯ, ದೇವರಿಗೂ ಹಯಗ್ರೀವ ಇದ್ದಾನೆ, ದೈತ್ಯ ಹಯಗ್ರೀವ ಅಂತಿದ್ದಾನೆ. ವೇದಗಳನ್ನೆಲ್ಲ ಕಳ್ತನ ಮಾಡ್ತಾನೆ ಆರಂಭದಲ್ಲಿ. ಪರಮಾತ್ಮ ಮತ್ಸ್ಯಾವತಾರದಿಂದ ಅವನು ಸಂಹಾರ ಮಾಡ್ತಾನೆ. ಆ ಹಯಗ್ರೀವನಿಗೆ ಉತ್ಕಲ ಅಂತ ತಿಳ್ಕೊಂಡಂತೇಳಿ ಮಗ ಇದ್ದ. ಉತ್ಕಲ ಇಷ್ಟು ಬಲಿಷ್ಠನಾದ್ನೆಲ್ಲ ದೇವತೆಗಳ ಲೋಕವನ್ನು ತಾನು ವಶ ಮಾಡಿಕೊಂಡು ಉದ್ದಂಡತನದಿಂದ ಸೊಕ್ಕಿನಿಂದ ಎಲ್ಲ ಕಡೆ ತಿರುಗಾಡ್ತಾ ಇದ್ದ. ಒಂದು ಸರ್ತಿ ಬೇಟೆಗೆ ಹೋಗಿರ್ತಕ್ಕಂಥವನು ಜಾಜಲಿ ಅಂತಕ್ಕಂಥ ಶ್ರೇಷ್ಠ ಋಷಿಗಳು ಅವರ ಆಶ್ರಮಕ್ಕೆ ಬಂದ. ಅವರ ಆಶ್ರಮದಲ್ಲಿ ಎಲ್ಲ ಪಶುಗಳು ಪ್ರಾಣಿಗಳು ಒಂದಕ್ಕೊಂದು ದ್ವೇಷ ಮರೆತು ಜೊತೆಯಲ್ಲಿರ್ತಾ ಇದ್ದಂತ. ಶಿವಮೊಗ್ಗ ಕೂತಿದ್ರೆ ಆ ಕಾಲಕ್ಕೆ ಅಲ್ಲಿ ಜಿಂಕೆ ಬರ್ತೈತಂತ. ಬಂದು ಅದಕ್ಕೆ ಮೈ ತಿಕ್ಕಿ ಅದಕ್ಕೆ ಸಿಂಹದ ಮೈಗೆ ತುರಿಸಲಿ ಸಮಾಧಾನ ಮಾಡ್ತೈತಂತ. ಆನಂತರ ಕಪ್ಪಿ ಒಮ್ಮೆ ಹಾವಿನ ಹೆಡಿ ಮೇಲೆ ಜಿಗಿತಿತ್ತಂತ, ಒಮ್ಮೆ ಕೆಳಗೆ ಜಿಗಿತಿತ್ತಂತ, ಅದ್ರ ಕೆಳಗೆ ಹೋಗ್ತಿತ್ತಂತ. ಆಮೇಲೆ ಈ ಕಡೆಗೆ ಹುಲಿ ಮತ್ತು ಮೇಕೆಗಳು ಜೊತೆಯಲ್ಲಿ ಆಡ್ತಿದ್ವು ಅಂತ. ಇಂಥ ಅದ್ಭುತವಾಗಿರ್ತಕ್ಕಂದ್ರೆ ತಪಪ್ರಭಾವದಿಂದ ಪಶುಗಳೂ ಕೂಡ ತಮ್ಮ ವೈರವನ್ನು ಮರೆತು ಅಲ್ಲಿ ವಿಹಾರ ಮಾಡ್ತಕ್ಕಂಥ ಸಂದರ್ಭ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ನೋಡಿದ ಸರೋವರದೊಳಗೆ ಉತ್ಕಲ ಚಂದ ಒಳ್ಳೆ ಚೊಲೋ ಮೀನು. ಯಾಕಂದರೆ ಅಲ್ಲಿ ಮೀನು ಹಿಡಿಲಿಕ್ಕೆ ಪರ್ಮಿಷನ್ ಇರಲಿಲ್ಲ, ಸ್ವತಂತ್ರ ಬಿಟ್ಬಿಟ್ಟಿದ್ರು ಜಾಜ ಋಷಿಗಳು. ನೋಡಿದ ಒಂದಕ್ಕೊಂದು ದಪ್ಪಾಗಿದ್ದು. ಆ ನಂತರ ಹೋಗಿ ಜಿಗಿದ ತೊಗೊಂಬರ್ಬೇಕು, ಮೇಲೆ ಹಾಕಬೇಕು, ಆನಂತರ ಕೊಲ್ಲಬೇಕು. ಅನ್ನಕ್ಕೆ ಹೋಗಿರ್ತಕ್ಕ ಜಾಜ ಋಷಿಗಳು ಬಂದು ನೋಡ್ತಾರೆ, ಮೀನಿನ ಕೊಲ್ಲಿಕ್ಕೆ ಚಾಲು ಮಾಡ. ಇನ್ಮೇಲೆ ನಿಮ್ಮ ಮೀನುಗಳನ್ನು ಹಿಡಿಯತಕ್ಕಂಥ ಮೀನು ಬಕಪಕ್ಷಿ ಆಗುವಂತೆ ಅಂತೇಳಿ ಶಾಪ ಕೊಟ್ಟಿದ್ದ. ಶಾಪ ಕೊಟ್ಟ ಕ್ಷಣಕ್ಕೇನೆ ಆ ಕಾಲಕ್ಕೆ ಆಗ ಬಕಪಕ್ಷಿ ಅಂತ ತಿಳ್ಕೊಂಡಂತೇನಿದೆ, ಆ ಬಕಪಕ್ಷಿ ಆವಾಗ ಅವನು ಯಾರು ಉತ್ಕಲ ಅಂತ ತಿಳ್ಕೊಂಡಿರ್ತಕ್ಕಂಥವನಿದ್ದ, ಅವ್ರ ಕಾಲಿಗೆ ಬಿದ್ದಿದ್ದಾನೆ. ಕಾಲಿಗೆ ಬಿದ್ದಿರೋ ಸಂದರ್ಭದಲ್ಲಿ ಇಲ್ಲ, ಮುಂದೆ ಕೃಷ್ಣನನ್ನು ಉದ್ಧಾರ ಮಾಡ್ತಾನೆ ಹೋಗು ಅಂತ ತಿಳ್ಕೊಂಡಂತೇಳಿ ಅವರು ಶಾಪವನ್ನು ಕೂಡ ಕೊಟ್ಟಿದ್ರಂತೆ. ಅಂಥ ಅವನು ಆವಾಗ ಬಕಾಸುರ ಅಂತ ತಿಳ್ಕೊಂಡಿರ್ತಕ್ಕಂಥವನು ಆವಾಗ ಇವರು ಅಲ್ಲೇ ಸಮೀಪದಲ್ಲಿ ಯಮುನಾ ನದಿಗೆ ಹೋದರು, ಸ್ನಾನಾಗಿರ ಬಾಡಿ ನೀರು ಕುಡಿದ್ರು. ಅದರ ದಂಡಿ ಮೇಲೆ ಬಕಾಸುರ ಬಂದು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದ. ಜನರಿಗೇನು ಅನ್ನಿಸ್ತು, ಏನೊಂದು ಪರ್ವತ ನಿಂತದ್ದು ಇರ್ಬೇಕಂತ ತಿಳ್ಕೊಂಡಂತೇಳಿ ಕಾಲು ಹಿಂಗೆ ಎಣಚಿ ದೊಡ್ಡ ಶರೀರ ಕೂತಿತ್ತು. ಆಗ ಪರಮಾತ್ಮನು ಕೂಡ ಅವ್ರ ಜೊತೆ ಸ್ನಾನ ಮಾಡಿದ ಹೊರಗೆ ಬಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಬಕಾಸುರನ ನೋಡಿದ ಮಹಾ ದೈತ್ಯ ಅವನು ಕೃಷ್ಣ ಹತ್ರ ಬಂದ ಕ್ಷಣಕ್ಕೇನೆ ಹಿಂಗೆ ಮಾಡಿ ನುಂಗಿಬಿಟ್ಟ. ಎಲ್ಲರೂ ಗಾಬರಿ. ಏನಪ್ಪ ಕೃಷ್ಣ ನುಂಗಿಬಿಟ್ಟ, ನಮ್ಮ ಗತಿ ಏನು ಅಂತ ತಿಳ್ಕೊಂಡಂತೇಳಿ ಆಗತ್ಯ ತರಸ ಕೃಷ್ಣಂ ತೀಕ್ಷ್ಣ ತುಂಡೋಗ್ರ ಸದ್ಬಲಿ ಕೃಷ್ಣಂ ಮಹಾಸುರಗ್ರಸ್ತಂ ದೃಷ್ಟ ರಾಮಾದಯೋರ್ಭಕಾ. ಹೋಗಿ ಬಾಯಿಗೆ ಹಾಕೊಂಡು ಕೊಕ್ಕಿ ತೊಗೊಂಡ ದಿಂದ ಒಳಗೆ ಹಾಕ್ಕೊಂಡು ಬಂದ್ ಮಾಡಿಬಿಟ್ಟ. ಬಲರಾಮ್ ಗಾಬರಿ ಆದ, ಎಲ್ಲ ಗೋಪಾಲಕರು ಗಾಬರಿ ಆದರು. ಏನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ಆವಾಗ
ಪ್ರತಿಯೊಬ್ಬರು ಮೂರ್ಛಿತರಾಗಿ ಬಿದ್ದುಬಿಟ್ಟಿದ್ದಾರಂತೆ. ಬಿದ್ದುಬಿಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ಆವಾಗ ಇಷ್ಟು ಶಕ್ತಿ ಅವ್ನಿಗೆ ಬಂದಿಗೆ ಹಂಗೆ ಬಂತು ಅಂತಕೊಂಡಂತಂದ್ರೆ ಅವ ಸ್ಕಂದನ ರುದ್ರದೇವರ ಪುತ್ರ ಸ್ಕಂದ, ಅವನು ಕುಮಾರ ಅಂತೂ ಕರೀತಾರೆ, ಸುಬ್ರಹ್ಮಣ್ಯ ಅಂತೂ ಕರೀತಾರೆ. ಅವನ ವರದಿಂದ ಅವನು ಅಷ್ಟು ಬಲಿಷ್ಠನಾಗಿದ್ದ. ಬಲಿಷ್ಠನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಕೃಷ್ಣನನ್ನು ಈ ರೀತಿಯಾಗಿ ನುಂಗಿದ್ದಾನೆ. ಯಾವ ಬ್ರಾಹ್ಮಣರು ದಿನಾಲು ಗಾಯತ್ರಿ ಮಂತ್ರ ಮಾಡೋಂಗಿಲ್ಲ. ಗರುಡ ಪುರಾಣದೊಳಗೆ ಹೇಳ್ತಾರೆ, ಗರುಡ ಪುರಾಣದ ವಾಕ್ಯ, ಯಾರು ಸಂಧ್ಯಾವಂದನ ತಪ್ಪಿಸ್ತಾರೆ ಮ್ಯಾಲೆ ಮಾತ್ರ ಗೋಪಿಚಂದ್ ನೋಡ್ಕೊಂಡು ನಾವೆಲ್ಲ ಮಾಡೀವಿ ಅಂತಕೊಂಡು ಅಂತೇಳಿ ಆಯಿತು ಅನ್ನೋ ಸಂಧ್ಯಾವಂದನ ಆಯ್ತಮ್ಮ ಆಗಿನಂಗಿಲ್ಲ ಬಿಡಂಗಿಲ್ಲ. ಆಚಮನ ಈ ಕಡೆ ಒಂದು ಆ ಲೋಟ ನೀರು ಈ ಲೋಟದಿಂದ ಆ ಲೋಟಕ್ಕೆ ನೀರು ಅರ್ಘ್ಯ ಪಾತ್ರೆಯಿಂದ ಹಾಕಿ ಅಲ್ಲೊಂಚೂರು ಮಿಕ್ಸ್ ಮಾಡಿ ಆಯಿತು ಅಂತ ತಿಳ್ಕೊಂಡು ಅಂತೇಳಿ ಸುಳ್ಳು ಹೇಳ್ತಾರೆ. ಶ್ರದ್ಧಾ ಭಕ್ತಿ ಇದ್ದಿದ್ದಿಲ್ಲ, ಇಲ್ಲದೆ ಯಾರು ಸಂಧ್ಯಾವನ ಮಾಡ್ತಾರೆ ಅರ್ಧಂಬರ್ಧ ಸಂಧ್ಯಾವಂದನ ಮಾಡ್ತಾರೆ. ಮೇಲೆ ಚಲೋ ತಗೊಂಡು ತೋರಿಸಿ ಒಳಗೆ ಮೋಸ ಮಾಡ್ತಾರೆ. ಅಂಥವರು ಮುಂದಿನ ಜನ್ಮಕ್ಕೆ ಇಂಥ ಬಕಪಕ್ಷಿಯಾಗಿ ಹುಡ್ತಾರೆ. ಅಂತರ್ದುಷ್ಟೋ ಬಹಿಸ್ಸಾದು ಸಬ್ ಪ್ರಭೇದ್ ಬ್ರಾಹ್ಮಣೋ ಬಕಃ ಅಂತ ತಿಳ್ಕೊಂಡು ಅಂತೇಳಿ ಗರುಡ ಪುರಾಣದೊಳಗೆ. ಆದ್ದರಿಂದ ನಿಮ್ಗೆ ಯಾರಿಗೂ ಬಕಪಕ್ಷಿ ಆಗಬಾರದು ಅಂತಿದ್ರೆ, ಯಾಕೆ ಬಕಪಕ್ಷಿ ಏನು ಮಾಡ್ತದೆ, ಸುಮ್ಮನೆ ತಪಸ್ ಮಾಡೋಂಗೆ ನಿಂತಿರ್ತದೆ. ದಂಬಾಚಾರ ತಪಸ್ ಮಾಡ್ತಿರಂಗಿಲ್ಲ ಏನಿಲ್ಲ. ಯಾವ ಮೀನು ಬರ್ತಾವ ಅಲ್ಗಾಡ್ಲಿಲ್ಲ ಅಂದ ಮೀನು ಹತ್ರ ಬರ್ತಾವೆ ನೋಡು, ಪಟ್ಟ ಹಿಡಿಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆದ್ದರಿಂದಾಗಿ ಸಂಧ್ಯಾವಂದನ ಮನಃಪೂರ್ವಕವಾಗಿ ಪೂರ್ಣ ಮಾಡಬೇಕು. ಗಾಯತ್ರಿ ಜಪ 108 ಮಿನಿಮಮ್ ಆಗಲಿಕ್ಕೆ ಬೇಕು. ಸಂಡೇ ದಿವಸ 1008 ಆಗಲಿಕ್ಕೆ ಬೇಕು. ಹೀಗಾದರೆ ಪರಮಾತ್ಮ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ತೆಗೆದುಕೋತಾನೆ. ತಮ್ ತಾಲು ಮೂಲಂ ಪ್ರದಹಂತಮಗ್ನಿವತ. ಕೃಷ್ಣ ಯಾವಾಗ ನುಂಗ್ತು ಗಂಟ್ಲಕ್ಕೆ ಹೋದ, ಕೃಷ್ಣ ಹೋದ ಕ್ಷಣಕ್ಕೇನೆ ಆ ಕಾಲದಲ್ಲಿ ತನ್ನ ಅಗ್ನಿ ತಾನೇ ಅವನ ಮುಖದಿಂದ ಹುಟ್ಟ್ಯದ, ಪರಮಾತ್ಮನ ಬಾಯಿಂದ. ಮುಖಾದ ಅಗ್ನಿಶ್ಚೇಂದ್ರಶ್ಚ ಅಂತಕೊಂಡು ಅಂತೇಳಿ ವೇದ ಮಂತ್ರಗಳು ಹೇಳ್ತಾರೆ. ಆ ಅಗ್ನಿ ತನ್ನ ರೂಪನ ಸ್ಮರಣೆ ಮಾಡಿದ ಕ್ಷಣಕ್ಕೇನೆ ಅದು ಸಂಪೂರ್ಣ ಗಂಟ ಸುಡ್ಲಿಕ್ಕೆ ಚಾಲು ಆಯಿತು. ಕೆಂಡ ಬಾಯಿಗೆ ಇಟ್ಕೊಂಡಂಗೆ ಅದು ಕನಸ್ಲಿಕ್ಕೆ ಚಾಲು ಆಯಿತು. ಯಾವುದೋ ಕೃಷ್ಣ ಅಲ್ಲ, ಯಾವುದೋ ಬಾಲಕ ಅಲ್ಲ. ಆ ರೀತಿಯಾಗಿ ಪ್ರದಹಂತಮಗ್ನಿವತ ಆ ಕಿರ್ನಾಲ್ಗೆ ಹತ್ರ ಒಂದೇ ಸೋನೆ ಗಂಟ್ಲು ಸುಡ್ಲಿಕ್ಕೆ ಚಾಲು ಆಯಿತು. ಗೋಪಾಲ ಸೋನಂ ಪಿತರಂ ಜಗದ್ಗುರೋ. ಆ ಜಗದ್ಗುರು ಆಗಿರ್ತಕ್ಕಂಥವನನ್ನು ಆ ಕಾಲಕ್ಕೆ ಬಾಯಿ ತೆಗೆದು ಅವನು ಉಗುಳ್ಬಿಟ್ಟ. ಕೃಷ್ಣ ಹೊರಗೆ ಬಂದ, ಏನಾಗಿದ್ದಿಲ್ಲ ಅವನು. ಆನಂತರ ಮತ್ತೊಮ್ಮೆ ಅವನು ತಿನ್ನಬೇಕು ಅಂತಕೊಂಡು ಅಂತೇಳಿ ಬಂದಾಗ ಕೃಷ್ಣ ಏನು ಮಾಡ್ದ, ತನ್ನ ಕೊಕ್ಕೆ ಹಿಂಗೆ ಮಾಡ್ಕೊಂಡು ಬಂದಿತ್ತು ನುಂಗಬೇಕು ಅಂಥೇಳಿ ಒಂದು ಕೈಯಿಂದ ಮೇಲಿನ ಕೊಕ್ಕೆ ಹಿಡ್ದ, ಎರಡನೇ ಕೈಯಿಂದ ಆ ಕಾಲದಲ್ಲಿ ಕೆಳಗಿನ ಕೆಳಗೆ ಇನ್ನೊಂದು ಕೊಕ್ಕೆಯನ್ನು ಹಾಕಿದ. ಕೊಕ್ಕೆ ಹಾಕಿದ ಇನ್ನೊಂದು ಕೈಯಿಂದ ಅದನ್ನು ಕೊಕ್ಕೆ ಹಿಡಿದು ಎರಡು ಕಿಡಿದು ಸ್ಟರ್ನಂತ ಹರಿದು 2 ಭಾಗ ಮಾಡಿ ಎಸೆದ್ಬಿಟ್ಟು. ಹೆಂಗೆ ಹರಿದ ಅಂತ ತಿಳ್ಕೊಂಡಂತಂದ್ರೆ ಪಶ್ಯತ್ಸು ಬಾಲೇಶು ದದಾರ ಲೀಲೆಯ ಮುದಾಬಹೋ ವೀರನವತ್ ವ್ಯೋಕಸಾಂ. ಹೆಂಗೆ ಸಿಳಿದ ಅಂತ ತಿಳ್ಕೊಂಡಂತಂದ್ರೆ ಈ ಬುಟ್ಟಿ ಮಾಡ್ತಕ್ಕಂಥವ್ರು ಬಿದಿರು ಒಂಚೂರು ಹಿಂಗೆ ಕಟ್ ಮಾಡ್ತಾರೆ, ಹಿಡಿದು ಹಿಂಗೆ ಸರ್ರ ಅಂತ ಹೇಳೋದು 2 ಭಾಗ ಮಾಡ್ತಾರೆ. ಬಿದಿರಿನ ಬುಟ್ಟಿ ಮಾಡ್ತಾರಲ್ಲ ಅಂಥವ್ರು. ಆ ರೀತಿಯಾಗಿ ಅದನ್ನು ಹರಿದು ಅವ್ನು ಬಿಸಾಕಿಬಿಟ್ಟಿದ್ದ. ಬಿಸಾಕಿರ್ತಕ್ಕಂಥ ಸಂದರ್ಭದಲ್ಲಿ ಮ್ಯಾಲಿನ ಭಾಗ ಏನಾಯಿತು, ಬಿರಿದು ಆ ಕಡೆ ಬಿತ್ತಂತ. ಕೆಳಗಿನ ಭಾಗ ಹಿಂಗೆ ಕೆಳಗೆ ಉಳಿತು. ಅವನು ಮೃತನಾಗಿದ್ದರೆ ಅವನ ಕೊಕ್ಕೆ ಹಿಂಗೆ ಕೆಳಗೆ ಹಿಂಗೆ ಇಳಿದಿತ್ತಂತ. ಪರೀಕ್ಷಿತ ರಾಜ ಇನ್ನೂ ಅದರದ್ದು ಏನು ಎಲುವಿನ ಹಂದ್ರ ಅದಲ್ಲ, ಸ್ಕೆಲೆಟನ್ ಅದ, ನದಿ ದಂಡೆ ಮೇಲೆ ಅದು. ಹುಡುಗರು ಅದನ್ನು ಹೇಗೆ ಎದಕ್ಕೆ ಉಪಯೋಗಿಸ್ಲಿಕ್ಕೆ ಆಟ ಆಡಲಿಕ್ಕೆ ಅಂತಕೊಂಡು ಅಂತಂದ್ರೆ ವೃಂದಾವನದ ಹುಡುಗರು ಹಿಂಗೆ ಏರ್ತಾರೆ, ಜಾರು ಬಂಡೆ ಹಂಗೆ ಸರ್ರನ್ನು ಜರಿತಾರೆ. ಯಾಕೆ ದೊಡ್ಡ ಶರೀರ, ಒಂದು ಕಕ್ಕೆ ಹಿಂಗೆ ಬಿದ್ದುಬಿಟ್ಟದ, ಇನ್ನೊಂದು ಕಕ್ಕೆ ಮುರಿದು ಆ ಕಡೆ ಬಿದ್ದ. ಹೀಗೆ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ್ದಾನೆ.
ಮುದಾವಹೋ ವೀರಣವತ್ತಿಬೌಕಸಾಂ. ತಾತ್ಪರ್ಯದಲ್ಲಿ ಆಚಾರ್ಯ ಕೂಡ ಇದೇ ರೀತಿಯಾಗಿ ಹೇಳ್ತಾರೆ. ತುಂಡದ್ವಯಂ ಯದುಪತಿ ಕರಪಲ್ಲವಾಭ್ಯಾಂ. ಅದರ ಎರಡೂ ಕೊಕ್ಕೆಗಳನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಕರಪಲ್ಲವ, ಇವನ ಕೈಯೋ ಚಿಗುರಲ್ಲಿ ಹಂಗೆ ಅತ್ಯಂತ ಮೆತ್ತಗ, ಆದರೂ ಅದರ ಶಕ್ತಿಯಲ್ಲಿ ತಮ್ಮ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಸಂಗ್ರಹ್ಯ ಚಾಸು ವಿದದಾರ ಪಕ್ಷ ದೈತ್ಯಂ. ಆ ಪಕ್ಷದೈತ್ಯವನ್ನು ಅವನು ಸೀಳಿ ಹಾಕಿಬಿಟ್ಟಿದ್ದಾನೆ. ಯಾವಾಗ ಬಕಾಸುರ ಮೃತನಾದ ಅಂತನೂ ಸುದ್ದಿ ಹೇಳಿತು, ಆಕಾಶದಿಂದ ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಹನನ ತೆಗೆದಿರ್ತಕ್ಕಂಥ ಇದು ಈ ರೀತಿಯಾಗಿರ್ತಕ್ಕಂಥದ್ದು. ಇದನ್ನು ಈ ರೀತಿಯಾದಂಥದ್ದನ್ನು ನೋಡಿದರೆ ನಮಗೇನು ಅನ್ನಿಸ್ತದೆ ಅಂತಕೊಂಡಂತಂದ್ರೆ, ಪರಮಾತ್ಮ ತಾನು ಮುಂದೆ ಭಾರತ ದೇಶದಲ್ಲಿ ಹುಡುಗರೆಲ್ಲ ಬರೀ ಕ್ರಿಕೆಟ್ ಆಡ್ತಾರೆ ಅಂತೇಳಿ ಅವರು ಆ ಕ್ರಿಕೆಟ್ನ ಆಟ ಅಂತಕೊಂಡು ತಾನು ಕ್ರಿಕೆಟ್ ಆಟ ಆಡಿದ್ದಾನೆ. ಪೂತನ ವಿಷ ಹೇಳೋದು ಸಂಹಾರ ಮಾಡಿಬಿಟ್ಟ. ಆ್ಯಂಡ್ ಡೈರೆಕ್ಟ್ ಫಾಸ್ಟ್ ಬಾಲ್ ಹಾಕಿ ವಿಕೆಟ್ ತೊಗೊಂಡ್ಬಿಟ್ಟ. ಪೂತನ ಅಂದರೆ ಫಾಸ್ಟ್ ಬಾಲ್ನಿಂದ ವಿಕೆಟ್ ಹೋಗಿರ್ತಕ್ಕಂಥ ಪ್ಲೇಯರ್. ಆ ನಂತರ ಇನ್ನು ಎರಡನೇದ್ದು ಬಂದ. ಆನಂತರ ಕಾಲಿಂದ ಒದ್ದು ಅವನನ್ನು ಸಂಹಾರ ಮಾಡಿದ. ಕಾಲಿಂದ ಒದ್ದು ಸಂಹಾರ ಮಾಡಿದ ಅಂತ ತಿಳ್ಕೊಂಡಂತಂದ್ರೆ ಏನು, ಆ ನಂತರ ಅದಕ್ಕೆ ಎರಡು ರೀತಿ ಹೇಳ್ಬೋದು. LBW ಔಟ್ ಮಾಡಿದ ಅವನು. ಕಾಲಿಗೆ ಬಾಲ್ ಬಡಿತು ಅಂತ ತಿಳ್ಕೊಂಡಂತಂದ್ರೆ ಕಲಾಸ್, ಕಾಲಿನಿಂದ ಸಂಹಾರ ಮಾಡಿದ LBW ಔಟ್ ಮಾಡಿದ. ಆ ನಂತರ ತೃಣಾವರ್ತ ಆಕಾಶಕ್ಕೆ ಹಾರಿ ಹೋಗಿದ್ದ, ಅಲ್ಲೇ ಅವ್ನು ಕೂತಿ ಗಟ್ಟಿಡಿದ. ಅಂದ್ರೆ ಭಾಳ ಮೇಲಿರ್ತಕ್ಕಂಥ ಕ್ಯಾಚ್ ಹಿಡಿದು ಅವನನ್ನು ಔಟ್ ಮಾಡಿದ. ಆ ನಂತರ ವತ್ಸಾಸುರನನ್ನು ಗರ 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 ತಿರುಗಿಸಿ ಆಕಾಶಕ್ಕೆ ಎಸೆದ. ಆಕಾಶಕ್ಕಿಂತ ಬೌನ್ಸರ್ದಿಂದ ಅವನಿಗೆ ಔಟ್ ಮಾಡಿದ. ಕೃಷ್ಣಗೂ ಕ್ರಿಕೆಟ್ ಬರ್ತಿತ್ತು. ಒಬ್ಬ ಡೈರೆಕ್ಟ್ ವಿಕೆಟು, ಆ ನಂತರ ಇನ್ನೊಬ್ಬನ LBW ಔಟ್ ಮಾಡಿದ. ಆ ನಂತರ ಮೂರನೇ ಅಂತಕ್ಕಂಥದ್ದನ್ನು ತೃಣಾವರ್ತನನ್ನು ಕ್ಯಾಚ್ ಔಟ್ ಮಾಡಿದ. ವತ್ಸಾಸುರನನ್ನು ಬೌನ್ಸರ್ದಿಂದ ಔಟ್ ಮಾಡಿದ. ಆ ನಂತರ ಇವಾಗ ಗಂಟ್ಲಾಗ ಹೋದ ಕ್ಷಣಕ್ಕೆ ಬೆಂಕಿ ಹೆಂಗೆ ಕಾಣಿಸ್ಲಿಕ್ಕತ್ತು ಅಂತಕೊಂಡಂತಂದ್ರೆ ಇವ್ರು ಕ್ರಿಕೆಟ್ ಆಡೋರು ಏನು ಮಾಡ್ತಾರೆ, ಬಾಲ್ ಸ್ವಲ್ಪ ಚಮಕಲಿ ಹೊಳಿತಿತ್ತು ಅಂತಂದ್ರೆ ಅವ್ರಿಗೆ ಬ್ಯಾಟ್ಸ್ಮನ್ ಗೊತ್ತಾಗಲ್ಲ ಅಂತಕೊಂಡಂತೇಳಿ ಅದನ್ನು ಹಿಂಗೆ ಹಿಂಗೆ ತಿಕ್ಕೋತಾರೆ. ಬಾಲ್ ತೊಗೊಂಡು ತಿಕ್ಕಿ ಆನಂತರ ಎಕ್ದಮ್ ಫಾಸ್ಟ್ ಬಾಲ್ ಹಾಕ್ತಾರೆ. ಹಂಗೆ ನೀವು ತಿಕ್ಕಿ ಬೆಂಕಿ ಹಂಗೆ ಮಾಡಿ ಅದ್ರದ್ದು ಹೊಳಿಯೋಂಗೆ ಮಾಡಿ ಅವನನ್ನು ಔಟ್ ಮಾಡಿದ. ಅಂದರೆ ಎಕ್ದಮ್ ಸೂಪರ್ ಫಾಸ್ಟ್ ಬಾಲ್ನಿಂದ ಈ ಕಾಲಕ್ಕೆ ಬಕಾಸುರನ ಸಂಹಾರ ಮಾಡಿದ. ಇನ್ನು ಮುಂದಿನವ್ರು ಹೆಂಗೆ ಸ್ಪಿನ್ನಿಂದ ಔಟ್ ಮಾಡ್ತಾನೋ ಹೆಂಗೆ ಮಾಡ್ತಾನೋ ನೋಡೋಣ ಅಂತ. ಸರಿ, ಅಂಥ ಸಂದರ್ಭದೊಳಗೆ ತದಾಪಕಾರ್ಯಂ ಸುರಲೋಕವಾಸಿನಃ. ಯಾವಾಗ ಬಕಾಸುರ ಸಂವರ್ತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರಂತೆ. ಸಮ ಕಿರಣ್ ನಂದನ ಮಲ್ಲಿಕಾದಿವಿ. ಅದು ಕೂಡ ನಂದನ ಗಾರ್ಡನ್, ಇನ್ನೊಂದು ಸ್ಪೆಷಲ್ ನಂದನವನ, ಅಲ್ಲಿರ್ತಕ್ಕಂಥ ಸುಂದರವಾಗಿರ್ತ ಹೂಗಳಿಂದ ಕೃಷ್ಣನ ಮೇಲೆ ಅವರು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರಂತೆ. ಸಮೀಡಿರೆ ಚಾನಕ ಶಂಕ ಸಂಸ್ತವೈ. ಅಷ್ಟೇ ಅಲ್ಲ, ಆಕಾಶದಲ್ಲಿ ಚರ್ಮವಾದ್ಯಗಳು ಢಮ 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 ನಗಾರ ಬಿಡೋದ್ರಂತೆ. ಆನಂತರ ಕೆಲವರು ಬಾಯಿಂದ ಊದಿದ್ರಂತೆ, ಕೆಲವರು ಜಂಕಟಿ ಬಾರಿಸಿದ್ರಂತೆ. ಈ ರೀತಿಯಾಗಿ ಬಾರಿಸಿ ಅವನಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿದರೆ ಇಲ್ಲೆಲ್ಲ ಬಲರಾಮ ಹಿಡ್ಕೊಂಡೆಲ್ಲ ಅಂತ ಬಾಯಿ ತಗೊಂಡು ನೋಡ್ತಾ ಇದ್ದಾನೆ. ಏನಿದು, ಆಕಾಶದ ಪುಷ್ಪವೃಷ್ಟಿ ಆಗ್ತದೆ, ಮ್ಯಾಲಿನ ಶಬ್ದ ಆಗ್ತದೆ, ಈ ರೀತಿಯಾಗಿರ್ತಕ್ಕಂಥವ್ರು ಗಾಬರಿಯಾಗಿ ಅವ್ರು ನೋಡ್ತಾ ಇದ್ದಾರಂತೆ. ಮುಕ್ತಂಬಕಾತ್ ಉಪಲಭ್ಯ ಬಾಲಕಾ. ಈಗ ಇರ್ತಕ್ಕಂಥವನು ವಯಸ್ಸೆಷ್ಟು ಅಂತ ನಾನು ಹೇಳಿದಂತೆ, ಈಗ ಅವನಿಗೆ ವಯಸ್ಸು 4-4.5 ವರ್ಷ. 4.5 ವರ್ಷಕ್ಕೇ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ತದ್ವೀಕ್ಷ ಗೋಪಾಲ ಸುತ ವಿಶಿಸ್ಮೆರೆ. ಅದನ್ನು ನೋಡಿ ಗೋಪಾಲಕರೆಲ್ಲ ಬಹಳ ಆಶ್ಚರ್ಯಚಕಿತರಾಗಿದ್ದಾರಂತೆ. ಆಶ್ಚರ್ಯಚಕಿತರಾಗಿ ಸಂತೋಷವನ್ನು ಕೂಡ ಪಟ್ಟಿದ್ದಾರೆ. ಬಕನಿಂದ ಅವನು ಮುಕ್ತನಾದದ್ದು, ಭಕ್ತನನ್ನು ಕೊಂದದ್ದನ್ನು ನೋಡಿ ಬಲರಾಮನಿಗಂತೂ
ಉರ್ಧ್ವಶಾಸ್ತ್ರ ಪ್ರಾರಂಭ ಆಗಿತ್ತಂದ್ರೆ ಹೋಗಿ ಅಮ್ಮಕ್ಕ ಚಿಕ್ಕಮ್ಮನಿಗೆ ಏನು ಹೇಳಿ ಅಂತಕೊಂಡಂತೇಳಿ ಯಾವಾಗ ಕೃಷ್ಣ ಸುರಕ್ಷಿತ ಹೊರಗೆ ಬಂದ ಆನಂತರ ಸಂಹಾರ ಮಾಡಿದ ಆಗ ಮತ್ತೆ ತಿರುಗಿ ಪ್ರಾಣ ಬಂದಂಗಂತೆ ಆಯ್ತಂತೆ. ರಾಮಾದಯ ಪ್ರಾಣಮಿವೇಂದ್ರಿಯೋಗಣೈ ತಾವು ತಿರುಗಿ ಪ್ರಾಣ ಬಂದಂಗಂತ ಆಯಿತು. ಇಂತಹ ಸಂದರ್ಭದಲ್ಲಿ ಆವಾಗ ವ್ರಜಮೇತ್ಯ ತಜ್ಜಗುಹು ಮತ್ತು ಕರುಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲ ಹಿರಿಯರನ್ನು ಕೂಡಿಸಿ ಕೃಷ್ಣ ಹೆಂಗೆ ಬಕಾಸುರನನ್ನು ಸಂಹಾರ ಮಾಡಿದ ಅಂತನೂ ವಿಸ್ತಾರವಾಗಿರ್ತಕ್ಕಂಥ ವಿಚಾರವನ್ನು ಆ ಕಾಲದಲ್ಲಿ ಹೇಳಿದ್ದಾರೆ. ತಶ್ರುತ್ವ ವಿಸ್ಮಿತ ಗೋಪ ಎಲ್ಲರಿಗೂ ಭಾಳ ಆಶ್ಚರ್ಯ ಆಯಿತು. ಹೀಗೆ ವತ್ಸಾಸುರನನ್ನು ಬಕಾಸುರನನ್ನು ಈ ರೀತಿಯಾಗಿ ಸಂಹಾರ ಮಾಡಿದ್ನಲ್ಲ, ನಿನ್ನೊಂದು ಇವತ್ತೊಂದು. ಆನಂತರ ಅವನನ್ನು ಹೊಗಳಕ್ಕೆ ಪ್ರಾರಂಭ ಮಾಡಿದ್ದಂತೆ ಸ್ತೋತ್ರ ಮಾಡಿದ್ದಾರೆ. ಆದರೂ ಸಂಶಯ ಪಡ್ತಾ ಇದ್ದಾರೆ, ಹೆಂಗೆ ಸಾಧ್ಯ ಆಯಿತು ಅಂತೇಳಿ. ಪ್ರೀತ್ಯಾಗತ್ತಮಿವೋತ್ಸುಕ್ಯಾತ್ ಯಕ್ಷಂತೆ ಜಗದೇ ಕ್ಷಣ. ಆ ಕಾಲದಲ್ಲಿ ತೆರಿಗೆ ಬಂದು ಕೃಷ್ಣನ ನೋಡ್ತಾರೆ. ಆನಂತರ ಎಲ್ಲರೂ ನದಿ ತೆರೆಗೆ ಬಂದಿದ್ದಾರೆ. ಆ ಬಕಾಸುರನ ಅಕ್ರಾಳ ವಿಕ್ರಾಳ ಶರೀರ ನೋಡಿ ನಮ್ಮ ಕೃಷ್ಣನಿಗೇನೂ ಆಗಿಲ್ಲ ಅಂತ ತಿಳ್ಕೊಂಡಂತೇಳಿ ಮೃತ್ಯುವಿನ ದಬಡೆಯಿಂದ ಹೊರಗೆ ಬಂದಿದ್ದಾನೆ ಅಂತೇಳಿ ತಿಳ್ಕೊಂಡಿರೋ ಅಂತೇಳಿ ಅವನನ್ನು ಪುಷ್ಪವೃಷ್ಟಿ ಮಾಡಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಈ ಕಡೆಯಲ್ಲಿ ಉಳಿದವರಿಗೆ ಇದೊಂದು ಲೀಲೆ ಆಯಿತು. ಕೃಷ್ಣ ಮಹಾಪರಾಕ್ರಮ ತೋರಿಸಿದ ಚಪ್ಪಾಳೆ ಬರೆಸಿದರು. ಆದರೆ ಅತ್ಯಂತ ಚಿತ್ತಾಂಕರಾಂತಳಾಗಿರ್ತಕ್ಕಂಥವಳು ಒಬ್ಬಳು, ಅವಳೇ ಯಶೋಧಾದೇವಿ. ಬಹಳ ಇಷ್ಟು 3-4 ಸರ್ತ ಮೃತ್ಯು ಸಾಯ್ತಕ್ಕಂಥ ಸಂದರ್ಭ ಬಂದು ನನ್ನ ಮಗ ಉಳಿದಿದ್ದಾನೆ. ಅಪ್ಯಾಸೇದ್ಯು ಪ್ರಿಯಂ ತೇಷಾಂ ಕೃತಂ ಪೂರ್ವಂ ಯಥೋ ಭಯಂ. ಒಮ್ಮನಸ್ತಿತ್ತು, ಅವರೆಲ್ಲ ಪಾಪ ಮಾಡ್ಯಾರ, ನನ್ನ ಮಗನ ಕಣ್ಣಿಗೆ ಸಾಯ್ಲಿಕ್ಕತ್ತಾರ, ಅದೇ ಶಿಕ್ಷೆ ಅಂತ ತಿಳ್ಕೊಂಡಂತೇಳಿ. ಇನ್ನೊಂದು ಕಡೆಯಲ್ಲಿ ಏನು ಹೇಳ್ತಾಳೆ ಅಂತ ತಿಳ್ಕೊಂಡಂತಂದರೆ, ಇವೆಲ್ಲ ರೀತಿಯಾಗಿರ್ತಕ್ಕಂತಹ ನಮ್ಮ ಕರ್ಮನೂ ಈ ರೀತಿಯಾಗಿದೆ, ದಿನ ಚಿಂತೆ ಮಾಡೋದು, ಹಾಗೆ ಮಾಡೋದು ಹೀಗೆ ಮಾಡೋದು ಅಂತಕೊಂಡಂತೇಳಿ ಹೇಳಿ ಈ ದೈತ್ಯರಿಂದ ಇನ್ನೊಬ್ಬರಿಗೆ ಎಷ್ಟು ಭಯ ಇರ್ತಾಗ್ತದೆ, ಒಂದೊಳ್ಳೆಯ ಪ್ರಾಣ ಕಳೆದುಕೊಳ್ತಾರೆ ಅಂತ ಅದನ್ನು ಅತಿ ಸುಲಭವಾಗಿ ಹೇಗೆ ದೀಪದಲ್ಲಿ ಪತಂಗಗಳ ಬಿದ್ದು ಸಾಯಬೇಕು ಆ ರೀತಿಯಾಗಿ ವೃಂದಾವನಕ್ಕೆ ಗೋಕುಲ ಮೊದಲು, ಆಮೇಲೆ ವೃಂದಾವನಕ್ಕೆ ಬಂದಿರತಕ್ಕಂಥ ಬಂದು ಇಲ್ಲಿ ತಿರುಗಿ ವಾಪಸ್ ಹೋಗ್ತಿರಲಿಲ್ಲ. ಇಂತಹ ವಿಶಿಷ್ಟವಾದ ಮಹಾಪರಾಕ್ರಮವನ್ನು ಪರಮಾತ್ಮ ತಾನು ತೋರಿಸ್ತಾ ಇದ್ದಾನೆ. ಅಹೋ ಬ್ರಹ್ಮವಿದಾಂ ವಾಚಂ. ಮತ್ತೊಂದು ಕಡೆಗೆ ಅಂತಾರೆ, ಅವತ್ತು ಗರ್ಗಾಚಾರ್ಯ ಹೇಳಿದರು, ನಿನ್ನ ಮಗ ಸಾಮಾನ್ಯನಲ್ಲ, ಸಾಕ್ಷಾತ್ ವಿಷ್ಣು ಅಂತ ತಿಳ್ಕೊಂಡಂತೇಳಿ ಅನೇಕ ದುಷ್ಟರನ್ನು ಸಂಹಾರ ಮಾಡಿ ಜಗತ್ತು ಸಂರಕ್ಷಣೆ ಮಾಡ್ತಾನಂತ ಹೇಳಿದರು. ಬ್ರಾಹ್ಮಣ ಮಾತಿನಿಂದಾಗಿ ಈ ರೀತಿ ಸಾಮರ್ಥ್ಯ ನನ್ನ ಮಗನಿಗೆ ಬಂದದ. ಬ್ರಾಹ್ಮಣ ವಚನಾತ್ ಸಂಪೂರ್ಣತಾಸ್ತು. ಅದಕ್ಕೇನೆ ಯಾವಾಗ ನಮಗಿಂತ ಹಿರಿಯರು ಬ್ರಾಹ್ಮಣರು ಸ್ವಾಮಿಗಳು ಕಾಣಿಸ್ತಾರೆ, ಹೋಗಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದ ಕ್ಷಣಕ್ಕೇ ತಥಾಸ್ತು ಅಂತ ತಿಳ್ಕೊಂಡಂತಂದ್ರೆ ಅವರಲ್ಲಿ ಒಳಗಿದ್ದು ತಥಾಸ್ತು ಅಂತಕ್ಕಂಥವನು ದೇವರು. ಆವಾಗ ದೇವ್ರ ಜವಾಬ್ದಾರಿ ತಥಾಸ್ತು. ನೀವು ಹೇಳ್ತಾರೆ ಆಚಾರ್ಯ ಆಯುಷ್ವಂತನಾಗಂತ ಆಶೀರ್ವಾದ ಮಾಡಿ ತಥಾಸ್ತು, ಪರೀಕ್ಷೆಯಲ್ಲಿ ಪಾಸ್ ಮಾಡಲಿಕ್ಕೆ ಅನುಗ್ರಹ ಮಾಡಿ ಅಂತ ಹೇಳ್ಬೇಕು, ತಥಾಸ್ತು. ಹಾಗೇ ಆಗ್ತದೆ. ಬ್ರಾಹ್ಮಣರ ಆಶೀರ್ವಾದ, ಹಿರಿಯರ ಆಶೀರ್ವಾದ ನೀವು ತಗೊಂಡು ಪರೀಕ್ಷೆಗೆ ಹೋದರೆ ನೀವು ನಿಶ್ಚಿತ ಪಾಸ್ ಆಗೋದು ನಿಶ್ಚಿತ. ಆ ಜವಾಬ್ದಾರಿ ದೇವರು ತಗೋತಾನೆ. ಓಹೋ ಗರ್ಗೋ ಯದಾಹ ಭಗವಾನ್ ಅನ್ನೋ ಭಾವಿ ತಥೈವತು ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಇತಿ ನಂದಾದಯೋ ಗೋಪಾಹ. ಅವತ್ತೊಂದು ದಿವಸ ಗಾಬರಿ. ನಂತರ ಬಲರಾಮನ ಕೃಷ್ಣನ ಗುಣಗಾನ ಮಾಡ್ತಾನೆ ಆ ಕಾಲಕ್ಕೆ ಅವ್ರಿಗೆ ದಿನ ಹೊಳದು ಗೊತ್ತಾಗ್ತದಲ್ಲಂತ. 4 ಮಂದಿ ಭೇಟಿ ಆದ ಕ್ಷಣಕ್ಕೆ ಕೃಷ್ಣ ಹಂಗೆ ಮಾಡೋದು ಹಿಂಗೆ ಮಾಡೋದು ಅದೇ ಸುದ್ದಿ. 4 ಮಂದಿ ಹೆಣ್ಮಕ್ಳು ನದಿ ತೀರಿಗೆ ಸೇರಿದ್ರೆ ಅದೇ ಸುದ್ದಿ. ಆ ಪುತ್ರ ಹಿಂಗೆ ಕೊಂದಂತ ಅವನು ಹೆಂಗೆ ಕೊಂದಂತ ಅಂತಕೊಂಡಂತೇಳಿ ಈ ರೀತಿಯಾಗಿ ಎಲ್ಲ ಜನರು ಪರಮಾತ್ಮನ ಗುಣಗಾನವನ್ನೇ ಮಾಡ್ತಾ ಇದ್ದಾರೆ. ಅಂಥ ವೃಂದಾವನ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಹೊಂದಿದ್ದಾರೆ. ಹೀಗೆ ಪರಮಾತ್ಮ ಏವಂ ವಿಹಾರೈಹಿ ಕೌಮಾರೈಹಿ, ಕುಮಾರಾವಸ್ಥಾ ಬಾಲ್ಯಾವಸ್ಥದಿಂದ ಪರಮಾತ್ಮ ಈ ರೀತಿಯಾಗಿ ತನ್ನ ಲೀಲೆಗಳನ್ನೆಲ್ಲ ತೋರಿಸ್ತಾ ತನ್ನ ಕಥೆಗಳಲ್ಲಿ ಅವರು ಸಂಪೂರ್ಣವಾಗಿ ಮಗ್ನರಾಗಿರ್ತಕ್ಕಂಥವ್ರಿಗೆ ಆನಂದವನ್ನು ಕೊಡ್ತಾ ಪರಮಾತ್ಮ ತಾನು ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದಾನೆ. ಹೀಗೆ ಮಾಡಿ ಅಷ್ಟರಲ್ಲಿ ಪರಮಾತ್ಮನಿಗೆ 5 ವರ್ಷ ಆಯಿತು. 5 ವರ್ಷದವರೆಗೆ ಅವನಿಗೆ ಬಾಲ ಅಥವಾ ಕುಮಾರ ಅಂತ ಕರೀತಾರೆ. 5 ವರ್ಷದ ನಂತರ ಅವನಿಗೆ
ಅದಕ್ಕೆ ಪೌಗಂಡ ಅಂತಿಕೋಣ ಅಂತ ಹೇಳಿ ಕರೀತಾರೆ. ಆನಂತರ 10ರಿಂದ 5ರಿಂದ 10, 11ರಿಂದ 15ಕ್ಕೆ ಕಿಶೋರಾವಸ್ಥಾ ಅಂತಿಕೋಣ ಅಂತೇಳಿ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಅಡೋಲ್ಸನ್ಸ್ ಅಂತಿಕೋಣ ಅಂತೇಳಿ ಕರೀತಾರೆ. ಆನಂತರ ತರುಣ ಅಂತ ಕರೀತಾರೆ. ಈ ರೀತಿಯಾಗಿ ಪರಮಾತ್ಮನ ಗೋಕುಲದಲ್ಲಿ ಇವತ್ತೆಲ್ಲರಿಗೂ ಉತ್ಸಾಹ, ಅನೇಕ ರೀತಿ ಪ್ರತಿಯೊಬ್ಬರ ಮನೆಯಲ್ಲಿ ಅನೇಕ ಪಕ್ವಾನಗಳನ್ನು ಮಾಡ್ಯಾರ. ಯಾಕೆ ಅಂತ ತಿಳ್ಕೊಂಡಂತಂದರೆ ಇವತ್ತು ಪರಮಾತ್ಮನಿಗೆ 5 ವರ್ಷ ಮುಗೀತು, 6ನೇ ವರ್ಷಕ್ಕೆ ಕಾಲಿಟ್ಟ ಅಂತ ತಿಳ್ಕೊಂಡಂಥೇಳಿ ತಮ್ಮ ಮಕ್ಕಳ ಹುಟ್ಟಿದ ಹಬ್ಬ ಮಾಡ್ಯಾರ ಎಂಬ ತಿಳ್ಕೊಂಡಂಥೇಳಿ ಪ್ರತಿಯೊಬ್ಬರು ಆ ರೀತಿಯಾಗಿರ್ತಕ್ಕಂಥ ಮನೆಯಲ್ಲಿ ಅನೇಕ ಉತ್ಸವವನ್ನು ಮಾಡಿ ಸಂತೋಷಪಟ್ಟಿದ್ದಾರೆ ಅಂತ ತಿಳ್ಕೊಂಡಂಥೇಳಿ ವರ್ಣನೆ ಬರ್ತದೆ. ಹೀಗೆ ಪರಮಾತ್ಮ ತನ್ನ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಪರಿಭಾಷಾಶಾಸ್ತ್ರ ಈ ರೀತಿಯಾಗಿ ಹೇಳ್ತಾರೆ, ಕೌಮಾರಂ ಪಂಚರಾಬ್ದಂತು. ಪ್ರಮಾಣಶಾಸ್ತ್ರದ ಪ್ರಕಾರ 5 ವರ್ಷದವರಿಗೆ ಕುಮಾರ ಅಂತ ಕರಿಬೇಕಂತ, ಅಥವಾ ಬಾಲಕ ಅಂತ ಕರಿಬೇಕು. 5ರ ನಂತರ 10ರ ತನಕ ಪೌಗಂಡಾವಸ್ಥೆ ಅಂತ ತಿಳ್ಕೊಂಡು ಕರಿಬೇಕು. ಆ ನಂತರ 15 ವರ್ಷದ ತನಕ ಕಿಶೋರ ಅಂತ ಕರಿಬೇಕಂತ, ಕಿಶೋರಾವಸ್ಥಾ. ಕನ್ನಡದೊಳಗೆ ಗಂಡಸರಿಗೆ ಅನ್ನಂಗಿಲ್ಲ, ಹೆಣ್ಮಕ್ಳ ಮೇಲೆ ಕಿಶೋರಿ ಅಂತ ಕರೀತಾರೆ ಆ ಟೈಮಿಗೆ. ಆ ನಂತರ 15 ವರ್ಷ ಆದ ನಂತರ ತರುಣ ಅಂತ ತಗೊಂಡು ಅಂತೇಳಿ ಕರಿಬೇಕು. ಅದಕ್ಕೇನು ಮಾಡಬೇಕು, 5 ವರ್ಷದ ತನಕ ಪ್ರೀತಿ ಮಾಡಬೇಕು, ಅಚ್ಚ ಮಾಡಬೇಕು. 5ರಿಂದ 15ರ ತನಕ ಅವಾಗ ತಾಡಯತ್, ಲಾಲಯತ್ ಪಂಚವರ್ಷಾಣಿ, ಮುಂದೆ 10 ವರ್ಷಾಣಿ ತಾಡಯತ್. ಹೊಡೆದು ಬುದ್ಧಿ ಕಲಿಸ್ಬೇಕು. ಯಾಕಂತಂದ್ರೆ ಅವಾಗ ಹಠ ಮಾಡ್ತಿರ್ತಾರೆ, ಮಾತು ಕೇಳ್ತಿರಂಗಿಲ್ಲ, ಬಿಟ್ಬಿಟ್ಟು ಅದೇ ಅಭ್ಯಾಸ ಆಗಿಬಿಡ್ತಾವೆ ಅವ್ರಿಗೆ. ಆದ್ದರಿಂದ ಒಂದು ಕೋಲಿಟ್ಕೊಂಡಿರ್ಬೇಕು. ಆಮೇಲೆ 16 ವರ್ಷ ಆದ ನಂತರ ತಂದೆ ಮಗನ ಜೊತೆಗೆ ಮಿತ್ರವದ ಆಚರಣೆ ಅಂತ ತಿಳ್ಕೊಂಡಿರ್ತಾರೆ, ಫ್ರೆಂಡ್ನಾಗ ಇರಬೇಕು ಅಂತ ತಿಳ್ಕೊಂಡಿರ್ತಾರೆ. ಭಾಳ ಚಲೋ ಆಯ್ತಲ್ಲ, ಹೆಂಗೋ 15 ವರ್ಷ ಆಗಿಬಿಟ್ಟೆ ಹಿಂಗೆ. ಮಿತ್ರವದ ಆಚರಣೆ ಅಂತ ತಿಳ್ಕೊಂಡಂತಂದ್ರೆ ಆಗಲ್ಲ. ಪ್ರತಿಯೊಂದು 16 ವರ್ಷದ ಮೇಲೆ ಮುಂದೆ 25 ವರ್ಷದ ತನಕ ಅವ್ರಿಗೇನಾಗಿರ್ತದೆ, ಮೀಸ್ ಬರ್ಲಿಕ್ಕೆ ಚಾಲೂ ಆಗಿರ್ತಾವೆ. ನಾವೇ ದೊಡ್ಡವರಾಗಿ ನಮಗೆಲ್ಲ ಗೊತ್ತು ಅಂತ ತಿಳ್ಕೊಂಡಂತೇಳಿ ಅಂದ ಕಡೆಗೆ ನಮ್ಮ ಕನ್ನಡದೊಳಗೆ ಗಾದೆ ಮಾತದ, ಮೀಸು ಬಂದರೆ ದೇಶ ಕಾಣಂಗಿಲ್ಲ ಅಂತ ತಿಳ್ಕೊಂಡು. ಅವಾಗ ನಮಗೆಲ್ಲ ಬರ್ತಾ, ನಾವು ದೊಡ್ಡವರಾಗಿವಿ, ನಮಗೆಲ್ಲ ತಿಳಿತದೆ ಅಂತ ತಿಳ್ಕೊಂಡಂತೇಳಿ. ಆದರೆ ಆ ವೆಳ್ಳ್ಯಾಕೆ ಮಾತ್ರ ತಂದೆ ತಾಯಿಗಳು 15ರಿಂದ 25 ಪ್ರತಿಯೊಂದು ನಿಮಿಷ ಅವ್ರ ಮೇಲೆ ವಾಚ್ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಹಾದಿ ತಪ್ಪೋದು ಇದೇ ಟೈಮಕ್ಕೆ, ಆನಂತರ ಜೀವನದೊಳಗೆ ಅತಿ ಉನ್ನತರಾಗೋದು ಇದೇ ಟೈಮ್. ಇಲ್ಲ ಫ್ರೆಂಡ್ನಾಗ ನೋಡು ಅಂತ ತಿಳ್ಕೊಂಡಂತಂದಾರೆ. ಫ್ರೆಂಡ್ಸ್ ಅಂದ್ರೆ ಏನು, ಅಪ್ಪನ ಹೆಗಲ ಮೇಲೆ ಕೈ ಹಾಕೊಂಡು ಪಿಕ್ಚರ್ಗೆ ಹೋಗಿ ನಡಿಯಪ್ಪ ಅಂತ ತಿಳ್ಕೊಂಡಂತೇಳಿ. ಈ ಫ್ರೆಂಡ್ಶಿಪ್ ನಮ್ಮ ಶಾಸ್ತ್ರ ಹೇಳಂಗಿಲ್ಲಪ್ಪ. ನಮ್ಮ ಶಾಸ್ತ್ರ ಫ್ರೆಂಡ್ ಅಂದ ಲಕ್ಷಣ ಬೇರೆ ಹೇಳ್ತಾರೆ. ಫ್ರೆಂಡ್ ಲಕ್ಷಣಗಳೇನು, ಲಕ್ಷ ಕೊಟ್ಟು ಕೇಳು. ಮೊದಲೇದು ಪಾಪಾತ್ ನಿವಾರಯತಿ, ಪಾಪದ ಕೆಲಸ ಮಾಡದಂತೆ ತಡಿತಕ್ಕಂಥದ್ದು ಮೊದಲನೇ ಕೆಲಸ ತಂದೆ. ಯಾಕಂದರೆ ಈ ವೆಳ್ಳಕ್ಕೆ ಹುಡುಗರು ನಾವು ದೊಡ್ಡವರಾಗಿವೆ ಅಂತ ತಿಳ್ಕೊಂಡು ಅಂತೇಳಿ ತಪ್ಪುಗಳನ್ನು ಮಾಡ್ತಾರೆ. ಅವರು ಪಾಪದ ಕೆಲಸ ಮಾಡದಂತೆ ನೋಡ್ಕೊಳ್ಬೇಕು. ಮಗನ ಮೇಲೆ ವಾಚ್ ಇಟ್ಟಿರ್ಬೇಕು. ಯಾರಿಗೆ ಫೋನ್ ಮಾಡ್ತಾನೆ, ಎಷ್ಟೊತ್ತು ಇವರು ಇದು ಆಟ ಆಡ್ತಾನೆ, ಪಬ್ಜಿ ಆಟ ಆಡ್ತಾನೆ, ಮೊಬೈಲ್ದಾಗ ಎಷ್ಟು ಆಟ ಆಡ್ತಾನೆ, ಎಷ್ಟೊತ್ತು ಓದ್ತಾನೆ, ಎಷ್ಟು ಮಾರ್ಕ್ಸ್ ತೊಗೋತಾನೆ, ಇವನ್ ಫ್ರೆಂಡ್ಸ್ ಯಾರು, ಫ್ರೆಂಡ್ ಚಲೋ ಇದ್ದಾರೋ ಕೆಟ್ಟೋ ಇದ್ದಾರೋ, ಇದೆಲ್ಲ ತಂದೆ ತಾಯಿ ಲಕ್ಷ್ಯ ಕೊಡ್ಬೇಕು. ಆನಂತರ ಬೇಡಪ್ಪ ತಪ್ಪದ ಅಂತೇಳಿ ಯೋಜಯತೆ ಹಿತಾಯ, ಅವನಿಗೆ ಯಾವುದರಿಂದ ಉನ್ನತಿ ಆಗ್ತದೆ, ಡೆವಲಪ್ಮೆಂಟ್ ಚಲೋ ಡೆವಲಪ್ಮೆಂಟ್ ಆಗ್ತದೆ, ಅದನ್ನು ಉಪದೇಶ ಮಾಡ್ಬೇಕು. ನನಗೆಲ್ಲ ಪುರಾಣ ಹೇಳಿಕ್ಕೆ ಬರೋ, ನನಗೆಲ್ಲ ಗೊತ್ತಂತ ಅಲ್ಲಿಗೆ ಹೋಗ್ಬಾರ್ದು. ಅವ್ರು ಏನು ಹೇಳ್ತಾರೆ ಮನಸ್ಸು ಕೊಟ್ಟು ಕೇಳಬೇಕು, ಅದನ್ನು ಆಚರಣೆಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಆನಂತರ ದೋಷಾನ್ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ,
ತಂದೆ ತಾಯಿ ಹೇಳಾಕ ಹುಡುಗರು ತಪ್ಪು ಮಾಡ್ತಾರೆ. ಅದನ್ನು ಕ್ಷಮ ಮಾಡಿ ಮುಂದೆ ಆ ತಪ್ಪು ಅವ್ರ ಕಡೆಯಿಂದ ಆಗಲಿ ಅಂತ ನೋಡ್ಕೊಳ್ಳೋದು. ಯಾಕಂದ್ರೆ ಅವೆಲ್ಲ ಕೆಲವ್ರು ಆಗ್ತಿ ಹೊಡೆಯೋದು ಬಡಿಯೋದು ಮತ್ತು ದ್ವೇಷ ಮಾಡೋದು ಮಾಡ್ತಾರೆ. ಮಾಡಿದ್ರೆ ಹುಡುಗರು ಮನೆ ಬಿಟ್ಟು ಹೊಡೋಗ್ಬಿಡ್ತಾರೆ. ಇದು ಹೇಳಕ್ಕೆ ಮನುಷ್ಯ ಕೆಡೋದು ಸುಧಾರಿಸೋದು ಎಡೋಲ್ಸೆನ್ಸ್. ಹುಡುಗಿಯರಿಗಾಗಲಿ ಹುಡುಗನಿಗಾಗಲಿ 15ರಿಂದ 16ರಿಂದ 25 ಈ 10 ವರ್ಷ ಗುಣಾನ್ ಪ್ರಕಟೀಕರೋತಿ. ಅದನ್ನ ತಂದೆ ತಾಯಿ ಅನ್ನಕ್ಕೆ 24 ಬೈಬಾರ್ದು ಅವ್ರನ್ನ. ಅವರಲ್ಲೇನೋ ಚಲೋ ಗುಣ ಅದ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಿನಗೆ ಇದು ಸೇರ್ತಲ್ಲ, ಡ್ರಾಯಿಂಗ್ ಬರ್ತಲ್ಲ, ನಿನಗೇನು ಬೇಕು ಅನುಕೂಲ ಮಾಡಿಕೊಡ್ತೀನಿ, ನಿನಗೆ ತಬಲ ಬರ್ತಲ್ಲ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಟೀಚರ್ ಇಡ್ತೀನಿ, ಕಲಿಸ್ತೀನಿ ತಬಲ ಅಂತ ತಿಳ್ಕೊಂಡು. ಆನಂತರ ನಿನಗೆ ಹಾರ್ಮೋನಿಯಂ ಸೇರ್ತಲ್ಲ, ಹಾರ್ಮೋನಿಯಂ ತಗೋ. ಅವರಲ್ಲಿರ್ತಕ್ಕಂಥ ಈ ಗುಣಗಳ ವಿಕಾಸನ ಮಾಡಬೇಕು. ಇದು ತಂದೆ ತಾಯಿ ಗುರುತಿಸೋದು ಬಹಳ ಮಹತ್ವಪೂರ್ಣ. ಇದಕ್ಕೆ ಎಜುಕೇಷನ್ ಸೈಕಾಲಜಿ ಅಡೋಲ್ಸೆನ್ಸ್ ಸೈಕಾಲಜಿ ಅಂತೇಳಿ ಕರೀತಾರೆ. ಅಡೋಲೆನ್ಸ್ ಅದು ಅರಿತಾಗಿರುತ್ತೆ. ಇವ್ರಿಗೆ ಏನಂತ ದೊಡ್ಡವರಾಗಿವೆ ಅಂತ ಭಾವನೆ ಇರ್ತದೆ, ಆದರೆ ಅಷ್ಟೇ ತಪ್ಪು ನಿರ್ಣಯಗಳನ್ನು ತೊಗೋತಿರ್ತಾರೆ. ಡಿಸಿಷನ್ ತಪ್ಪು ಇರ್ತವೆ ಇವೆಲ್ಲಕ್ಕೆ. ಅವಾಗ ಪ್ರತಿಯೊಂದಕ್ಕೆ ಏನೇ ಇಂಪಾರ್ಟೆಂಟ್ ಡಿಸಿಷನ್ ಇದೆ ಅದು ತಂದೆ ತಾಯಿ ಕೇಳಬೇಕು. ಆಪದ್ಗತಂ ನ ಜಹಾತಿ ಕಾಲೇ ದದಾತಿ ಕಾಲೇ. ಆಗ ಹುಡುಗರ ಮೇಲೇನು ಸಂಕಟ ಬರ್ತಾವೆ. SSC ಪರೀಕ್ಷಾ ಜವಾಬ್ದಾರಿ, PUC ಪರೀಕ್ಷಾದ್ದು, ಆನಂತರ ಇಂಜಿನಿಯರಿಂಗ್ ಪರೀಕ್ಷಾ ಇತ್ಯಾದಿಗಳೆಲ್ಲ ಬಹಳ ಅನೇಕ ರೀತಿ ಪ್ರಾಬ್ಲಮ್ಗಳಿರ್ತವೆ. ತಂದೆ ತಾಯಿಗಳ ಪ್ರಾಬ್ಲಮ್ ಬಿಡಿಸ್ಬೇಕು. ಮತ್ತು ಮಕ್ಕಳು ತಂದೆ ತಾಯಿ ಮುಂದೆ ನಂಗೆ ಇಂಥ ಪ್ರಾಬ್ಲಮ್ ಅದ ಅಂತ ತಿಳ್ಕೊಂಡು ಹೇಳ್ಬೇಕು. ಮುಚ್ಚು ಮರಿ ಆನಂತರ ಇತ್ಯಾದಿಗಳನ್ನೆಲ್ಲ ಸರ್ವತಾ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆನಂತರ ಮುಖ್ಯ ಇನ್ನೊಂದು ಅಂತ ತಿಳ್ಕೊಂಡು ಅಂತಂದರೆ, ಈ ಕಾಲದಲ್ಲಿ ಅವನಿಗೆ ತಾನು ಯಾವ ವಂಶದಲ್ಲಿ ಹುಟ್ಟಿದ್ದೀನಿ ಅದನ್ನು ತಿಳ್ಕೊಳ್ಬೇಕು. ತಂದೆ ತಾಯಿ ಕೇಳಿ ನಿಮ್ಮಪ್ಪ ಹೆಂಗಿದ್ರು, ನಿಮ್ಮ ಅಜ್ಜ ಹೆಂಗಿದ್ರು, ನಿಮ್ಮ ಮುತ್ತಜ್ಜ ಹೆಂಗಿದ್ರು, ಅವ್ರು ಏನು ಆದರ್ಶ ಇಟ್ಕೊಂಡಿದ್ರು, ಅವ್ರದ್ದು ಜೀವನದೊಳಗೆ ಏನು ಅವ್ರದ್ದು ಏಮಿತ್ತು, ಅವ್ರ ಜೀವನದಾಗಿರ್ತಕ್ಕಂಥ ಗೋಲ್ ಏನಿತ್ತು, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಕೇಳಬೇಕು. ಮತ್ತು ನಾವು ತಂದೆ ತಾಯಿಯಾಗಿರ್ತಕ್ಕಂಥವ್ರು ನಮ್ಮ ಅಜ್ಜ ಹಿಂಗಿದ್ರು, ನಮ್ಮ ಮುತ್ತಜ್ಜ ಹಿಂಗಿದ್ರು, ನಮ್ಮ ವಂಶ ಇಂಥದ್ದು, ಇಂಥ ವಂಶದೊಳಗೆ ಹುಟ್ಟಿರಿ, ಅದರಿಂದಾಗಿ ನೀವು ಧರ್ಮ ಬಿಡಬಾರ್ದು, ಇದನ್ನು ದಿನಾಲು ತಪ್ಪದೇ ಉಪದೇಶ ಮಾಡಬೇಕು. ತಪ್ಪದೇ ಉಪದೇಶ ಮಾಡ್ಕೋತಿರ್ಬೇಕು. ಗತಂನ ಜಹಾತಿ, ಸಂಕಟದೊಳಗೆ ಕೈ ಬಿಡಂಗೆ ಮಕ್ಕಳ ಕೈ ಬಿಡಬಾರ್ದು. ದದಾತಿ ಕಾಲೆ, ಆನಂತರ ಯೋಗ್ಯ ಸಮಯ ನೋಡಿ ಅವರಿಗೆ ಒಳ್ಳೆ ಫೀಸ್ ಕೊಡೋದು, ಒಳ್ಳೆ ಕೋರ್ಸಿಗೆ ಹಾಕೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾಯಿದ್ರೆ ಇಂಥವನಿಗೆ ಮಿತ್ರ ಅಂತ ಕರೀತಾರೆ. ಫ್ರೆಂಡ್ ಇರ್ತಕ್ಕಂಥವನಿಗೆ ಅವನಲ್ಲಿರ್ತಕ್ಕಂಥದ್ದು ಇಷ್ಟು ಗುಣಗಳಿರಬೇಕು. ಮೊದಲೇದ್ದು ಪಾಪದ ಕೆಲಸ ಮಾಡ್ತಿದ್ರೆ ಅದನ್ನು ನಿಲ್ಲಿಸ್ಬೇಕು. ತಾನೂ ಪಾಪ ಮಾಡಬಾರ್ದು, ತಮ್ಮ ಫ್ರೆಂಡಿಗೂ ಮಾಡ್ಲಿಕ್ಕೆ ಬಿಡಬಾರ್ದು. ಆನಂತರ ಅವನಿಗೆ ಅದರಿಂದ ಯಾವುದರಿಂದ ಉನ್ನತಿ ಆಗ್ತದೆ ಅದನ್ನು ತಾನೂ ಮಾಡಬೇಕು, ಅವನಿಗೂ ಅದನ್ನು ಹೇಳಬೇಕು. ಆನಂತರ ತಪ್ಪು ಮಾಡಿರ್ತಾರೆ, ಅದನ್ನ ಮೇಲೆ ನೀ ದಡ್ಡೆ ಇದ್ಬಿಡು, ಫೇಲ್ ಆಗಿದ್ದೆ, ದಡ್ಡೆ ಇದ್ಬಿಡು ಅಂತ ಅನ್ನಂಗಿಲ್ಲ. ಹಿಂದಿಂದ ಮರ್ತು ಬಿಡ್ಬೇಕು. ಈಗ ಮುಂದೆ ನಾವು ಈಗೇನು ತಪ್ಪಾಗ್ಯದ ಮರ್ತು ಬಿಡ್ಬೇಕು. ತಂತಾಗ ತಿಳಿಸಿ ಹೇಳಿದ್ಮೇಲೆ ಅದು ಮರ್ತು ಹೊಸ ಹೆಜ್ಜೆ ಇಡಬೇಕು. ಹೊಸ ಹೆಜ್ಜೆ ಇಟ್ಕೊಂಡು ಆ ಕಾಲಕ್ಕೆ ಯೋಜಯತೆ ಹಿತಾಯ. ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ. ಮಾಡಿದ ತಪ್ಪನ್ನು ತಂದೆ ತಾಯಿ ಮರ್ತು ಬಿಡ್ತಾರೆ, ಕ್ಷಮಿಸಿಬಿಡ್ತಾರೆ. ನೀವು ಎಷ್ಟು ತಪ್ಪು ಮಾಡಿರಿ ಆ ಪ್ರತಿಯೊಂದೆಲ್ಲ ದಿನ ಲೀಸ್ಟ್ ಹೇಳಿ ಹೊಡಿತಾರೆ? ಇಲ್ಲ, ಕ್ಷಮಿಸಿಬಿಡ್ತಾರೆ. ಆದ್ದರಿಂದ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಗುಣಗಳು ಪ್ರೋತ್ಸಾಹನ ಕೊಡ್ತಾರೆ. ಆಪದ್ಗತಂ ನ ಜಹಾತಿ, ಎಂದು ಕೈ ಬಿಡೋಂಗಿಲ್ಲ. ಆನಂತರ ಯೋಗ್ಯ ಸಮಯದಲ್ಲಿ ಹೆಲ್ಪ್ನು ಕೂಡ ಮಾಡ್ತಾರೆ. ಈ 8 ಗುಣಗಳು ಫ್ರೆಂಡ್. ಇಂಥ ಫ್ರೆಂಡ್ ಇದ್ದರೆ ಫ್ರೆಂಡ್ಶಿಪ್ ಮಾಡಬೇಕು, ಇಲ್ಲಾಂದ್ರೆ ತಂದೆ ತಾಯಿಗಳಿಗೆ ಫ್ರೆಂಡು. ಆಮೇಲೆ ಏನದ ಮನಸ್ಸಿನಾಗ ಅವ್ರ ಮುಂದೆ ಹೇಳ್ಬಿಡು. ಯಾವುದು ಮುಚ್ಚು ಮರಿ ಇತ್ಯಾದಿಗಳನ್ನ ಯಾವುದು ಮಾಡಲಿಕ್ಕೆ ಹೋಗಬಾರ್ದು. ಆದ್ದರಿಂದಾಗಿ ಈಗ ಪರಮಾತ್ಮ ಇಷ್ಟು ನಮ್ಮ ಧರ್ಮಶಾಸ್ತ್ರ ಸೈಕಾಲಜಿ ಹೇಳ್ತದೆ. ಇಲ್ಲಿ ಕೃಷ್ಣನಿಗೆ ಪೌಗಂಡಾವಸ್ಥೆ ಬಂತು. ಅದಕ್ಕೆ ತತಶ್ಚ ಪೌಗಂಡ ವಯಸ್ತ್ರಿತೋ ವ್ರಜೆ ಅಂತ ಕೊಂಡಂತಿದ್ದಾರೆ.
ಯಾವಾಗ ಅವನಿಗೆ ಪೌಗಂಡಾವಸ್ಥೆ ಬಂತು ಆಗ ಕೆಟಗರಿ ಚೇಂಜ್ ಆಯಿತು. ಕರುಗಳ ಬದಲಾಗಿ ಅವ್ರಿಗೆ ಆಕಳುಗಳನ್ನು ಎತ್ತುಗಳನ್ನು ಕೊಡಲಿಕ್ಕೆ ಚಾಲು ಮಾಡಿದ್ದ. ಆಗ ಅವುಗಳನ್ನು ಕರೆದುಕೊಂಡು ದಿನಾಲು ಕೃಷ್ಣ ಬಲರಾಮ ಅದನ್ನು ಕಾಯ್ಲಿಕ್ಕೆ ಹೋಗ್ಬೇಕು. ಮತ್ತು ನೀವು ಅನ್ಬೋದು, ನಮಗೂ ಕೂಡ ಪಶುಪಾಲನೆ ಆಕಳುಗಳನ್ನು ಕೊಡ್ರಿ, ಎತ್ತುಗಳನ್ನು ಕೊಡ್ರಿ, ನಾವು ಕಾಯ್ತೀವಿ ಅಂಥೇಳಿ. ಹೌದು, ನಿಮ್ಮ ತಂದೆ ತಾಯಿ ನಿಮಗೆ ಪಶುಗಳನ್ನೇ ಕೊಟ್ಟಾರ, ನಿಮ್ಮ ದನ ಕಾಯ್ಲಿಕ್ಕೆ ಹಚ್ಚಾರಲ್ಲ. ಗೋ ಅಂದರೆ ಏನು? ಜ್ಞಾನ, ನಾಲೆಜ್. ಜ್ಞಾನ ಎರಡು ಸಮಾನಾರ್ಥಕ ಅಲ್ಲ. ಇಂಗ್ಲೀಷ್ ನಮ್ಗೆ ತಿಳಿಲಿ ಅಂತ ನಾನು ಶಬ್ದ ಹೇಳಿಕತ್ತೀನಿ. ಈ ಜ್ಞಾನವನ್ನು ನೀವು ಬೆಳೆಸ್ಕೊಳ್ಬೇಕು ಅಂತೇಳಿ ನಿಮಗೆ ಕಾಲೇಜಿಗೆ ಕಳಿಸ್ತಾರೆ, ಆನಂತರ ಕೋರ್ಸಿಗೆ ಕಳಿಸ್ತಾರೆ, ಟ್ಯೂಷನ್ಗೆ ಹಚ್ತಾರೆ. ಇದೇ ಗೋಪಾಲನ. ಈ ರೀತಿಯಾಗಿ ಶ್ರೀಕೃಷ್ಣ ದೊಡ್ಡ ಆಕಳುಗಳನ್ನು ಎತ್ತುಗಳನ್ನು ಪರಿಪಾಲನೆ ಮಾಡಲಿಕ್ಕೆ ಬಂದಿದ್ದಾನೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಕೃಷ್ಣ ಬಲರಾಮ ಎಲ್ಲ ಫ್ರೆಂಡ್ಸ್ ಹೋಗಬೇಕು, ಆಕಾಶ ಕಾಡಿಗೆ ಹೋಗಬೇಕು, ವನಕ್ಕೆ ಹೋಗಿ ಅವುಗಳನ್ನು ಮೇಯ್ರಿ ಅಂತ ಬಿಟ್ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಇವರು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಕೃಷ್ಣ ಸ್ವಲ್ಪ ಹೊತ್ತು ಕೊಳಲು ಬಾರಿಸ್ತಾ ಇದ್ದ, ಸ್ವಲ್ಪ ಹೊತ್ತು ಎಲ್ಲರೂ ಕೂಡಿ ಸ್ತೋತ್ರ ಹೇಳ್ತಿದ್ರು. ಈ ರೀತಿಯಾಗಿ ಒಂದು 3-4 ತಾಸು ಕಳಿಬೇಕು. ಯಾವಾಗ 3-4 ಗಂಟೆ ಆಗ್ತಿತ್ತು, 4 ಗಂಟೆ ಇನ್ನು ಸೂರ್ಯಾಸ್ತ ಆಗ್ತದೆ ಅಂತೇಳಿ ಆವಾಗ ಶ್ರೀಕೃಷ್ಣ ಕೊಳಲನ್ನು ಊದ್ತಿದ್ದ. ಕೊಳಲನ್ನು ಊದಿ ಆ ಕಾಲದಲ್ಲಿ ಎಲ್ಲ ಆಕಳು ಎಲ್ಲಿದ್ದರೂ ಅಲ್ಲಿ ಬಂದು ಸೇರ್ಕೋತಿತ್ತು. ಭಗವಂತನ ಕೊಳಲಿನ ನಾದ ಕೇಳಿದ ಕ್ಷಣಕ್ಕೇನೆ ಆಗ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದ. ಒಂದು ದಿವಸ ಇದೇ ರೀತಿಯಾಗಿ ಗೋಗಳನ್ನು ಆಕಳುಗಳನ್ನು ಕಾಯಬೇಕು ಅಂತ ಹೊರಟಿರ್ತಕ್ಕಂಥ ವ್ಯಕ್ತಿಗಳು ಆ ವೃಂದಾವನದಲ್ಲಿ ವಿಹಾರ ಮಾಡಬೇಕು ಅಂತೇಳಿ ವೃಂದಾವನದಲ್ಲಿರ್ತಕ್ಕಂಥ ಕಾಡಿನ ಕಡೆಗೆ ಹೊರಟಿದ್ದಾರೆ. ವೃಂದಾವನದಲ್ಲೇ ಇವ್ರ ಮನೆ ಇತ್ತು, ಅದಕ್ಕೆ ಸಂಬಂಧಿಸಿದ ಕಾಡು ಅಂತ ತಿಳ್ಕೊಂಡಿದ್ದಾರೆ. ವಿಹರ್ತು ಕಾಮ ಕುಸುಮಾಕರಂ ವನಂ, ಅಲ್ಲಿ ಭಾಳ ಹೂವಿನ ಗಿಡಗಳಿದ್ದು ಅಂತ, ಭಾಳ ಅದ್ಭುತವಾಗಿರ್ತಕ್ಕಂಥ ಅತೀ ಸುಂದರವಾಗಿರ್ತಕ್ಕಂಥ ಪ್ರವೇಶ ಇತ್ತು ಅಂತ. ತನ್ಮಂಜು ಘೋಷಾಲಿ ಮೃಗದ್ವಿಜಾಕುಲಂ, ಇಷ್ಟು ಹೂಗಳಿದ್ದು ಅಲ್ಲ, ಅದು ಸುತ್ತಲೂ ಭ್ರಮರಗಳು ಗುಯ್ 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 ಅಂತೇಳಿ ಪಾರ್ಶ್ವ ಸಂಗೀತದಂತೆ ಅವುಗಳೆಲ್ಲ ಧ್ವನಿ ಕೇಳಿಸ್ತೈತಂತೆ. ನೋಡಲಿಕ್ಕೂ ಸುಂದರ, ಕೇಳಲಿಕ್ಕೂ ಅತ್ಯಂತ ಮನೋಹರವಾಗಿರ್ತಕ್ಕಂಥದ್ದು. ಅಲ್ಲಿ ಹೋದರೆ ಅತ್ಯಂತ ಸಂತೋಷ ಸಿಗ್ತೈತಂತೆ. ಅಷ್ಟೊತ್ತಿಗೆ ತಂಪಾದ ಗಾಳಿ ಹೂವಿನ ಗಿಡದ ಮೇಲಿಂದ ಬೀಸ್ಬೇಕಂತೆ. ಒಳ್ಳೆಯ ಸುಗಂಧ, ಮೇಘ ಅತ್ತರ್ ಸ್ಪ್ರೇಗಿರಿ ಮಾಡೋಕ್ಕೋ ಅವಶ್ಯಕತೆ ಇಲ್ಲ, ಸ್ವಾಭಾವಿಕವಾಗಿರ್ತಕ್ಕಂಥ ಸುಗಂಧಿತ ಗಾಳಿ ಬರ್ತಿತ್ತಂತೆ. ನಿರೀಕ್ಷರಂತಂ ಭಗವಾನ್ ಮನೋದದೆ, ಅಲ್ಲಿ ಇಂಥ ವನವನ್ನು ನೋಡಿ ಪರಮಾತ್ಮ ಆ ಕಾಲದಲ್ಲಿ ಬಹಳ ಸಂತೋಷವನ್ನು ಪಟ್ಟಿದ್ದಾನೆ. ಸಂತೋಷವನ್ನು ಪಟ್ಟು ತತ್ರಾರುಣ ಪಲ್ಲವಶ್ರಿಯ ಫಲಪ್ರಸೂನೋರು ಭರೇಣ ಪಾದಯೋ, ನೋಡಿದ ಕೃಷ್ಣ ಗಿಡ ಎಲ್ಲ ಹೂ ತುಂಬಿದ್ದು, ಒಳ್ಳೆ ವಿಸ್ತಾರವಾಗಿ ಬೆಳೆದಿರ್ತಕ್ಕಂಥ ಸಂದರ್ಭದೊಳಗೆ ಆ ಕಾಲಕ್ಕೆ ಜನರಿಗೆ ನೆರಳನ್ನು ಕೊಡ್ತಾಯಿದ್ದು, ತಾವು ಮೇಲಿಂದ ಬಿಸಿಲನ್ನು ಸಹನೆ ಮಾಡ್ತಾಯಿದ್ದು, ಆನಂತರ ಹೂಗಳನ್ನು ಕೊಡ್ತಾಯಿದ್ದು, ಹಣ್ಣುಗಳನ್ನು ಕೊಡ್ತಾಯಿದ್ದು. ಇಂಥ ಹೂ ಹಣ್ಣುಗಳಿಂದ ಯುಕ್ತವಾಗಿರ್ತಕ್ಕಂಥ ಆ ಮರಗಳನ್ನು ನೋಡಿ ಕೃಷ್ಣ ಬಹಳ ಸಂತೋಷವನ್ನು ಪಟ್ಟಿದ್ದಾನೆ. ಸ್ಪೃಶಚ್ಛಿಕಾನ್ ವೀಕ್ಷ ವನಸ್ಪತಿನ್ಮುದ, ಆನಂತರ ಆ ಕಾಲಕ್ಕೆ ಫಲಪುಷ್ಪಗಳು ಭಾರತದಿಷ್ಟು ಬಗ್ಗಿದ್ದು ಅಲ್ಲ. ಯಾಕೆ ಬಗ್ಗೆ ಅಂತಂದ್ರೆ ಕೃಷ್ಣ ಬರ್ತಾನು ನಮಸ್ಕಾರ ಮಾಡಬೇಕು ಅಂತ ಬಗ್ಗಿದ್ದು ಅಂತೇಳಿ ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಕೃಷ್ಣನಿಗೆ ನಾವು ಕೂಡ ನಮಸ್ಕಾರ ಮಾಡಬೇಕು ಅಂತೇಳಿ ಬೆಳೆದಿರ್ತಕ್ಕಂಥ ಹಿಂಗೆ ಕೊಟ್ಟು ಕೆಳಗೆ ಬಂದು ಕೆಳತನಕ ಕೈಯಿಂದ ಹಣ್ಣು ಹೂವು ನೀಡಿಬೋದಾಗಿತ್ತು, ಅಷ್ಟು ಕೆಳಗೆ ಬಾಗಿದ್ದು ಅಂತೇಳಿ. ಸ್ವಚ್ಛಿಕಾನ್ವೀಕ್ಷ ವನಸ್ಪತಿನ್ಮುದ ಸ್ಮಯನ್ ನಿವಾಹಾಗ್ರ ಯಮಾದಿಪುರುಷ, ಆ ಕಾಲದಲ್ಲಿ ಆದಿಪುರುಷನಾಗಿರ್ತಕ್ಕಂಥ ಪರಮಾತ್ಮ ಹೇಳ್ತಾನಂತೆ, ಅಹೋ ಅಮಿ ದೇವಂ ರಾರ್ಚಿತಂ ಪಾದಾಂಬುಜಂ ತೇ ಸುಮನ ಫಲಾರ್ಹಣೈ.
ಅಣ್ಣ ಈ ಮರಗಳು ಅಂತ ತಿಳ್ಕೊಂಡಂತವೇ ಇಲ್ಲ, ಬಲರಾಮನಂತ ಮಹಾವೀರ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡಂತ ಅವು ಬಾಗಿದ್ದು ಕೃಷ್ಣನ ಸಲುವಾಗಿ. ಕೃಷ್ಣ ತನ್ನ ಸಲುವಾಗಿ ಅಂತ ಅಹಂಕಾರ ಅಂತ ತಿಳ್ಕೊಳ್ತಾನೆ ಅಂತ ಹೇಳಿಕ್ಕೆ ಹೋಗಲಿಲ್ಲ, ಅಣ್ಣನ ಸಲುವಾಗಿ ಹೇಳ್ತಾನೆ. ಪಾದಾಂಬುಜಂ ನೋಡು ಎಷ್ಟು ಭಾಗ್ಯ, ನಿನ್ನ ನಮಸ್ಕಾರ ಮಾಡಬೇಕು, ನಿನ್ನ ಅನುಗ್ರಹ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ. ನಮಂತು ಪಾದಾಯ ಕೇಶವಾಭಿರಾತ್ಮಭಿ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಗುಂಜಾರವ ಅಂತ ತಿಳ್ಕೊಂಡಂತ ಆಗ್ತಾಯಿದೆ. ಭ್ರಮರಗಳ ಧ್ವನಿ ಅವು ನಿನ್ನನ್ನು, ಗಿಡಗಳು ನಿನ್ನನ್ನು ಸ್ತೋತ್ರ ಮಾಡ್ತಾಯಿವೆ. ಅದೇ ಗಿಡಗಳ ಮಾತು ಆನಂತರ ಬಾಗಿದ್ದು ನಿನ್ನ ನಮಸ್ಕಾರಕ್ಕೋಸ್ಕರ ಬಾಗಿವೆ. ತಮೋಪಹತ್ಯೆ ತರುಜನ್ಮ ಯತ್ಕೃತಂ. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥವುಗಳು ಈ ತರುಜನ್ಮದಲ್ಲಿದ್ದರೂ, ಗಿಡಗಳ ಜನ್ಮದಲ್ಲಿದ್ದರೂ ಕೂಡ ನಿನ್ನ ಮೇಲೆ ಇವುಗಳಿಗೆ ಅತ್ಯಂತ ಪ್ರೀತಿ ಇದೆ, ಅದಕ್ಕೋಸ್ಕರ ಬಾಗಿವೆ ನೋಡು ಅಂತ ಕೊಂಡಂತ ಇದ್ದಾನೆ. ಅಣ್ಣ ಈ ಕಡೆಗೆ ನೋಡು, ಎಷ್ಟು ಸುಂದರವಾಗಿರ್ತಕ್ಕಂಥ ನವಿಲಿವೆ, ಎಷ್ಟು ಚೆನ್ನಾಗಿ ಕುಣಿತಾ ಇವೆ ಅಂದಂಗೆ ನೋಡು ಕೃಷ್ಣ. ಅಣ್ಣ ನೋಡು, ಆ ಚಿಗುರೆಗಳು ಬಂದವ ನಮ್ಮನ್ನು ನೋಡಲಿಕ್ಕೆ, ಅವುಗಳ ಕಣ್ಣು ದೂರ ಇರತಕ್ಕಂಥ ಕಣ್ಣುಗಳು. ಹೇಗೆ ಆ ಕಾಲದಲ್ಲಿ ಅವು ತಮ್ಮ ವಿಶಾಲ ನೇತ್ರಿಯಿಂದ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇವೆ. ಅಷ್ಟೇ ಅಲ್ಲ, ಆ ಕಣ್ಣುಗಳು ಗೋಪಿಕಾಸ್ತ್ರೀಯರಂತೆ ಎಷ್ಟು ಸುಂದರ ಕಣ್ಣವು ನೋಡು ಅಂತ ಕೊಂಡಂತ ಹೇಳ್ತಾನೆ ಪರಮಾತ್ಮ. ಆ ನಂತರ ಇನ್ನು ಕೋಗಿಲೆ ನೋಡು, ಕುಹು 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 ಅಂತ ತಿಳ್ಕೊಂಡು ಅಂತೇಳಿ ಎಷ್ಟು ಮಧುರವಾದ ಶಬ್ದವನ್ನು ಮಾಡ್ತಾ ಇದೆ. ಈ ವನ ನಮಗೆ ಸ್ವರ್ಗದಂತೆ ಅನ್ನಿಸ್ಲಾಗತ್ತೆ ಅಲ್ಲ. ಆದ್ದರಿಂದ ದಿನ ಇಲ್ಲೇ ಬರೋಣ, ಎಲ್ಲ ಆನಂದವನ್ನು ಅನುಭವಿಸೋಣ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ತನ್ನ ಅಣ್ಣ ಬಲರಾಮನಿಗೆ ಹೇಳ್ತಾನೆ. ಅಂದರೆ ಪ್ರಕೃತಿಯನ್ನು ಸಜೀವವಾಗಿ ಕಂಡಿದ್ದಾನೆ, ತಾನಾಗೆ ಬಾಗಿದ್ದು ಅದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಭಾಗ್ಯವ ಅಂತ ತಿಳ್ಕೊಂಡು ಅಂತ ಹೇಳಿದರು. ತಾನಾಗೆ ಭ್ರಮರಗಳಿದ್ದು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ತನ್ನ ಅಣ್ಣನಿಗೆ ಹೊಗಳಿದ್ದಾನೆ. ಕುಣಿಯುವುದು ನವಿಲಿನ ಸ್ವಭಾವ, ಆದರೆ ನಿನಗೋಸ್ಕರ ಕುಣಿತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ ಈ ರೀತಿಯಾಗಿ ಅಣ್ಣನಿಗೆ ಹೇಳಿ ಸಂತೋಷಪಡಿಸ್ತಾ, ಇನ್ನೊಂದು ರೂಪದಿಂದಾಗಿ ಅವನಲ್ಲಿರ್ತಕ್ಕಂಥ ಶುಕ್ಲಕೇಶಾವೇಶ ಅಂತ ತಿಳ್ಕೊಂಡಂತಿದೆ, ತಾನೇ ಒಂದು ರೂಪದಿಂದ ಅಣ್ಣನಾಗಿ, ತಾನೇ ಒಂದು ರೂಪದಿಂದ ತಮ್ಮನಾಗಿ ಈ ರೀತಿಯಾದಂಥ ಅದ್ಭುತವಾದ ಕಾರ್ಯವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಆವಾಗ ಅವನು ಹೇಳ್ತಾ ಇದ್ದಾರೆ. ಮುಂದೆ ಪರಮಾತ್ಮ ಈ ರೀತಿಯಾಗಿ ಯಾವ ಲೀಲೆಗಳನ್ನು ತೋರಿಸಿದ, ವೃಂದಾವನದಲ್ಲಿ ಮುಂದೆ ಅನೇಕ ಯಾವ ಘಟನೆಗಳನ್ನು ಮಾಡಿದ, ಅದರಿಂದ ಏನು ಯಾವ ರೀತಿಯಿಂದ ಅವನ ಲೀಲೆಗಳಿಂದ ಎಲ್ಲರೂ ಸಂತೋಷಪಟ್ಟರು ಅಂತಕ್ಕಂಥ ವಿಚಾರವನ್ನು ನಾವು ನಾಳಿನ ದಿವಸ ಕೇಳಿ ತಿಳಿದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು.